ಗೈಸ್ ಇವಾಗ ನಮ್ಮ ಸಿಸ್ಸಿನ ಫೇಸ್ ರಿವೀಲ್ ಮಾಡೋ ಟೈಮು. ಕರೆ ಹೆಸರು ರಾಯ್. ಗೈಸ್ ಇವನ ಹೆಸರು ರಾಘವಲ್ಲ, ಇದ್ಮೇಲಿಂದ ರಾಯ್ ಅಂತ ಕಮೆಂಟ್ ಮಾಡಿ. ಚಿಕ್ಕಂಡು ಅದು ಬಡಿಲ್ಲ ನೀನು ದೊಡ್ಡವನಾದ್ಮೇಲೆ ಸೂಪರ್ ಬಂಗಾರ ನೀನೇ ಕಳ. ನಂಗೆ ಇಷ್ಟ ಆಗಿದ್ದು ನಿಜವಾಗ್ಲೂ ಇಷ್ಟ ಆದೆ ಮಚ. ಇನ್ಮೇಲಿಂದ ನಂಗೆ ಜಾಸ್ತಿ ನೀನೇ ಮಚ. ವಿಲನ್ ಅಲ್ವಪ್ಪ ನೀನು ಬೈದರ್ ವಿಲನ್ ಅಂತ ಹೇಳ್ದವನ ನಾನೇ ಕಣಪ್ಪ. ನಡೆ ಮುದವೆ ಏನ್ ವಿಷಯ ಅಂದ್ರೆ ಟಮಾಟೆ ಹಣ್ಣ 1 ಕೋಟಿ ಮಾಡ್ಕೊಂಡ್ಬಿಟ್ಟು ಟಮಾಟೆ ಹಣ್ಣು ದುಡ್ಡ ಕಡಿ ಆಯ್ತು. ಸಿಟಿ ಭಾಷೆನೆ ಬೈತಿಲ್ಲ ಯಾಕಣ್ಣ ನೀನು ಎಡ್ತಿ ಮದುವೆ ಮಾಡಿಕೋ ನಂಗೆ ಬೇಡ ಅಂತವಳೆ. ಕಿತ್ತೋದವಳು ಧರ್ಮ ಕೊಟ್ಟಿಲ್ಲ ನಮ್ಮ ಮತ್ತೆ ಕೊಟ್ಟಿಲ್ಲ ಮಟ್ಟಿಗೆ. ನೀನು ಬೇರೆ ನಮ್ಮಮ್ಮ ಫೋನ್ ಮಾಡ್ಬಿಟ್ಟು ಲಕ್ಷ್ಮಿ ಬಂದು ಮಾತಾಡ್ತೇವೆ ನಮ್ಮ ಮನೆಗೆ ಬಾ ಬಾ ಅಂತ. ಅದೇ ಯಾವ ಲಕ್ಷ್ಮಿ ಅಪ್ಪ? ನಮ್ಮ ಜಾನವಿ ಮಗಳು ಬೆಳಿಗ್ಗೆ ಕಡೆ ಯಾಕೆ ಸಿನ್ನು ಬೆಳಿಗ್ಗೆ ಹೇಳ್ತಿದ್ಯಾ? ಯಾಕೆ ಮಗಳೇ ಬೆಳಿಗ್ಗೆ ಯಾಕೆ ಹೇಳ್ತಿದ್ದಲ್ಲ ಬೆಳಿಗ್ಗೆ ಏನು ಕೊಟ್ಟಾಕ ಏನು ಕೊಡಿಸ್ಕೊಂಡೆ ಚಿನ್ನು? ಬ್ರೋ ಯಾಕೆ ಕೊಡ್ತಿರೋದು ಜ್ಞಾನವಿಗೆ? ನಿಮ್ ಜ್ಞಾನವಾಗ ಉಳ್ಬಿಟ್ಟಿರಿ ಏನು ಏನ್ ಬೇಕು? ಜ್ಞಾನವಿ ಕಿಂಡರ್ ಚಾಯ್ ಅಳ ನಿಲ್ಸೋ. ಫುಲ್ ರಾಂಗ್ ಆಗ್ಬಿಟ್ಟಿದೆ ಗುರು. ಯಾರ ಮತ್ತೇನು ಮಕ್ಕ ಮಾಡ್ತೀಯಾ? ಬಡಿಯಕ್ ವಾಡ್ ಕೊಚ್ಬಿಡ್ತಾರೆ. ಏನಾಯ್ತು? ಮೂಗ್ದಾರ ಕಿತ್ಕೊಂಡ್ಬಿಟ್ಟಿದ್ರಾ? ಕೂಲಿ ನೋಡು. ಯಾವಾಗ ಹೋಯ್ತಿ ಸ್ಕೂಲ್ಗೆ? ಗೈಸ್ ರೀಲ್ಸ್ ಶೂಟ್ ಮಾಡಬೇಕು, ಅದಕ್ಕೋಸ್ಕರ ಇಷ್ಟು ಬೇಗ ಇದ್ದಿರೋದು. ಎಲ್ಲ ಕನ್ನಡದ ಮಕ್ಕಳಿಗೂ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ. ಇವತ್ತು ನೋಡಿ ನಿಮ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಬೆಳಗಿನ ಜಾವ 7:15ಗೆ ಎದ್ದು ನಮ್ಮಪ್ಪ ಕೆಲ್ಸಕೊಂಡು ಹೋಯ್ತದಲ್ಲ, ಸೊ ಒಂದು ವಿಡಿಯೋ ಶೂಟ್ ಮುಗಿಸ್ಕೊಡ್ಬೇಕಿತ್ತು. ಬೆಳ್ಕೊತ್ತಲ್ಲಿ ಚೆನ್ನಾಗಿ ಹೋಗ್ತದೆ ಅಂತ ಅಂದ್ಬಿಟ್ಟು ಅಷ್ಟೊತ್ತಿಗೆ ಎದ್ದು ವಿಡಿಯೋ ಶೂಟ್ ಮಾಡಿ ಇನ್ನೂ ಮಾಡ್ತಾವನಿ, ಇನ್ನೂ ಮುಗ್ದಿಲ್ಲ. ಯಾವ್ದು ಶುಂಠಿ ಹೊಲಕ್ಕೆ ಬಿಡ್ಬೇಕಾಗಿರೋದು? ನೀರು ಒಳಗಾಗಿ ಚೀಲ್ದವು ಅಮ್ಮ ಶುಂಠಿ ಹೊಲಕ್ಕೆ ಬಿಡೋಕ್ಕಾಗಿ 2 ಚೀಲನೂ ನಮ್ಮ ಶುಂಠಿ ಹೊಲಕ್ಕೆ ಬಿಡಬೇಕು. ಯಾಕಿಂಗ್ ಆಡಿಯಮ್ಮ ಸಣ್ಣ ವಿಷಯಕ್ಕೆ ಯಾಕೆ ಕಿರ್ಚಾಡಿಯ? ಇಲ್ಲದೆಲ್ಲ ಕಳ್ಸಿದ ನೀರು ಇದನ್ನ ಶುಂಠಿ ಹೊಲಕ್ಕೆ ಬಿಡ್ಬೇಕು. ಅವೆರಡನ್ನೂ ಬಿಡಬೇಕು. ಏನ ಬಿಡಲ್ಲ ಕಿರ್ಚಾಡ್ಚಿಯ ಈ ನೀರನ್ನ ತಗೊಂಡು ಶುಂಠಿ ಹೊಲಕ್ಕೆ ಬಿಡ್ಬೇಕು. ಅಲ್ಲಿರೋ ಹೂಗಳನ್ನ ತೆಗೆದ್ಬಿಟ್ಟು ಒಳಗೆ ಬಿಡ್ಬೇಕು. ಈ ಸಾರಿ 2 ಚೀಲ ಐತಲ್ಲ, 2 ಚೀಲದಲ್ಲಿ ಇರೋದು ಹೂವು ಅಂತೆ. ಹೂವನ್ನ ತಗೋ ಇದು ಒಳೆ ನಾಲ್ಗೆ ಹೆಂಗ್ಬಿಟ್ಟಲ್ಲಿ ನೋಡ್ಬೇಕು. ನಮ್ಗೆ ಕಣ್ಣು ಕಾಣಿಲ್ಲ ಒಳಗೆ ಕೆಳಗಿರೋದು ಪ್ಲಾಸು. ನಮ್ಗೆಲ್ಲ ಸೆಣಬತ್ತಿ ಆಗಿತ್ತಂತೆ. ಹಂಗೆ ಆಡ್ತಾರ ಸಿಡ ಮೇಕೆರ್ಸ್ಬಿಡ್ತೀನಿ ಅಂತ ಡೈಲಾಗ್ ಹೊಡಿತೀಯಲ್ವ ಇವಾಗ. ಬ್ಲ್ಯಾಕ್ ಕಾಫಿ ಹಂಗೆ ಒಯ್ತಾ ಬಿಟ್ಬಿಟ್ಟು ಜಿಮ್ಗೆ ಹೋಗ್ಬೇಕು. ಚೆಲ್ಲು ಅರ್ಧ ಕೆಳಗೆ ಅರ್ಧ ಮೇಕೆ ನಿಧಾನ ಬಿಡೋಕ್ಕಾಗಲ್ವೇನೋ. ಗೈಸ್ ಈ ಕಳ್ಸೋದ್ ನೀರನ್ನ ನಮ್ಮ ಶುಂಠಿ ಹೊಲಕ್ಕೆ ಬಿಡ್ಬೇಕು. ಇವಾಗ ನೀರು ಬಿಟ್ಟಾಯ್ತು. ನಮ್ಮ ಎತ್ತಿ ಕರ್ಕೊಯ್ತು. ಅದೇ ಟೀ ಕುಡಿಯೋದ ಇವನ್ ಬಿಸಿನ ಜಿಮ್ ಕರ್ಕೊಯ್ತವನೆ. ನೀ ಕರ್ಕೊ ಹೋದಂಗೆ ಆಯ್ತು. ಅವತ್ತಿನಿಂದ ಹೇಳ್ತಾವ್ನಿ ಕರ್ಕೊ ಹೋಗಿ ಒಂಚೂರು ದಪ್ಪ ಮಾಡು ಸಾಕು. ಇವ್ ತಿನ್ನ ಫುಡ್ಗೆ ಆರಾಮ್ಸೆ ದಪ್ಪ ಆಗೋದು. ಒಂಚೂರು ಜಿಮ್ ಮಾಡ್ಬಿಟ್ರೆ ಮದುವೆ ಬತ್ತಾನೆ ಇಲ್ವಲ್ಲ. ಹೆಂಗಾರ ಮಾಡಿ ಕರ್ಕೋಬೇಕು. ಸರಿ ಆಯ್ತು. ಗೈ ಸೀಟೆಲ್ಲ ಹೊಗೆ ಅನ್ಕೊಳ್ರಿ. ನಮ್ಮಮ್ಮ ಏನ್ ಕೊಟ್ಟಾಯ್ತದ. ಇವಾಗ ಈ ಶೀಲನ ಬಿಚ್ಬಿಟ್ಟು ಇದ್ರ ಒಳಗಡೆ ಇರೋ ಹೂವು ಎಲ್ಲಾನು ಒಳಗೆ ಬಿಟ್ಬಿಡ್ಬೇಕು. ಟವಲ್ಲು, ಮಾವಿನ ಸೊಪ್ಪು, ಮಾವಿನ ಎಲೆ, ಹಿಂಗೆ ಪ್ಲಾಸ್ಟಿಕ್ ಬಿಡೋದು ಬೇಡ. ಅಕ್ಕಿ ಪಕ್ಕಿ ಎಲ್ಲ ಬಿಟ್ಬಿಡುವ. ಓಕೆ ಗೈಸ್ ಪ್ಲಾಸ್ಟಿಕ್ ಹಾಕಿ ನೀರನ್ನ ಕಲುಷಿತ ಮಾಡಿಲ್ಲ. ಅಲ್ಲಿ ಇದ್ದಿದ್ದು ಹೂಗಳಷ್ಟೇ. ಹೂಗಳನ್ನ ಹೆಂಗೆ ನೀರಿಗೆ ಹಾಕ್ಬೇಕು, ದೇವ್ರ ಹೂಗಳನ್ನ ಅದು ಹರಿತಾರ ಒಳಗೆ ಹಾಕ್ಬೇಕು. ಸೊ ಹಾಕ್ಬಿಟ್ಟು ಬಂದು ಇವಾಗ ಇದನ್ನ ಕ್ಲೀನ್ ಮಾಡೋದು ಹೆಂಗಪ್ಪ. ಗೈಸ್ ಇವತ್ತು ಜಿಮ್ಗೆ ನಾನು ಹೇಳ್ತೀನಿ ಗೊತ್ತಾವಳೆ.
ಗೈಸ್ ವರ್ಕೌಟ್ ಎಲ್ಲ ಮುಗೀತು, ಬನ್ನಿ ಹೊರಡುವ. ಒಮ್ಮೆಲೆ ಗೈಸ್ ಓಟ್ಸ್ಕಾಗ ತಿನ್ನಕ್ಕೆ ಡ್ರೈ ಫ್ರೂಟ್ಸ್ ಖಾಲಿ ಆಗಿತ್ತು. ಸೊ ಡ್ರೈ ಫ್ರೂಟ್ಸ್ ತಗೊಳಕ್ಕೆ ಅಂತ ಬಂದಿದೆ. ಇಷ್ಟು ಐಟಮ್ಸ್ಗೆ 1225 ಆಯಿತು. ಗೈಸ್ ನಮ್ಮ ಅತ್ತೆಯವರೆಲ್ಲ ಒಯ್ತವ್ರೆ. ಅತ್ತೆ ನಮ್ಮ ಅತ್ತೆ ಎಲ್ಲ ಹೋಯ್ತಿದ್ರಿ? ಮೈಸೂರು ಹೋಯ್ತಿದ್ರಿ? ಜೈಪುರ್ಗೆ ಹೋಗಿದ್ರೆ ನಾನೇ ಬಿಟ್ಕೊಡುವನು. ಜೈಪುರ್ ಬಿಟ್ಕೊಂಡತ್ತೆ ಬಾಬಾಗರ ಅತ್ತೆ. ಏನ್ ಸಮಾಚಾರ ದೊಡ್ಡತ್ತೆ? ಗೈಸ್ ಇವರು ನಮ್ಮ ಮೊದಲನೇ ಅತ್ತೆ, ಇವ್ರು ಎರಡನೇ ಅತ್ತೆ. ಯಾರು? ವಾ ಕೆಂಪತ್ತೆ. ಅದಾದ್ಮೇಲೆ ಸುಶೀಲತೆನಾ? ಕೆಂಪತ್ತಿ ನಿಂಗೆ ಅಕ್ಕ ಆಗ್ಬೇಕಾ? ಚಿಕ್ಕ ಎಣ್ಣೆ ಈ ಚಿಕ್ಕ ಏಜ್ ಕಣತ್ತೆ ನಿಂಗೆ. ಅತ್ತೆ ಆಯ್ತು ಎಲ್ಲಾರ ಬರೋ ಮಗಲೇ, ನಿಂಗೋಸ್ಕರ ಒಂದು ಸರ್ಪ್ರೈಸ್ ಆಯ್ತು. ರುಚಿ ಮಚ್ಚ ಕಿಂಡರ್ ಜಾಯ್. ಥ್ಯಾಂಕ್ಸ್ ಅಕ್ಕ. ಇಲ್ಲ ನೋಡತ್ತೆ ಹೆಂಗ್ ಥ್ಯಾಂಕ್ಸ್ ಹೇಳ್ತಿದ್ದಾನೆ ಕಿಂಡರ್ ಜಾಯ್ ಕೊಡಿದ್ಕೆ. ಪುತ್ತ ಕೊಟ್ಬಿಟ್ಟಿಯಾ? ಪುತ್ತ ಕೊಡು. ಬಾ ಮಗ. ನಮ್ಮಮ್ಮ ಕರೀತಾರೆ. ಏನ್ ಬೈತದಿರಿ ಗೈಸ್. ನಮ್ಮಮ್ಮ ಮೈಸೂರ್ಗೆ ಹೋಯ್ತಾವನಿ ಏನೋ ಅಂತ ಅನ್ಕೊಂಡು ನಾನು ಬತ್ನಿ ಅಂತ ಅನ್ಬಿಟ್ಟು ಹೋಗ. ಗೈಸ್ ವಿಷಯ ಏನು ಅಂದ್ರೆ ನಮ್ಮ ಅತ್ತೆ ಮಗಳು ಪಾಪ ಇತ್ತಲ್ಲ ಒಂದು ನೋಡ್ಕೊಬರಕ್ ಹೋಗಿದ್ವಲ್ಲ, ಆ ಪಾಪಗೆ ಆಪರೇಷನ್ ಆಯ್ತಂತೆ. ಅದಕ್ಕೋಸ್ಕರನೇ ನಮ್ಮ ಅತ್ತೆಯವ್ರು ಹೋಯ್ತಾ ಇರೋದು. ನಾವು ನೆನ್ನೆನೇ ಹೋಗಿದ್ದು ಅನ್ಸುತ್ತೆ. ನಾವು ತಿರ್ಗಿ ಹೋಗ್ಬೇಕು. ನಮ್ಮಮ್ಮ ಅದಕ್ಕೆ ಕರೀತಿದ್ದು. ನೀವೇನು ಒತ್ಕೊಯ್ತಿದ್ದೀರಿ? ನಮ್ಮಮ್ಮ ನಾವು ಇದು ಕತೆ ಮಾಡ್ಸೋ ಟೈಮಲ್ಲಿ ಅಬಿಟ್ ಮಾಡಿದಲ್ಲ, ಕುರುಕ್ ತಿಂಡಿ ಬೇಜಾರಾಯ್ತದ ಇರು ತಿನ್ಲಿ ಅಂದ್ಬಿಟ್ಟು ಹೊಸ್ಕೋಗಿ ಕಣಪ್ಪ. ನಾನು ಟೇಜ್ ಬಸ್ರಿ ಅಲ್ವಾ ಒಬ್ಬಿಟ್ಟು ಕೂಡ ಹೇಳ ಅಂದಿ, ಅದಕ್ಕೆ ತಕೋಗಿದ್ಲ. ಗೈಸ್ ಮತ್ತೆ ನಮ್ಮ ಅತ್ತೆ ಮಗಳು ತಿರ್ಗಾ ಬಸ್ರಿ ಎರಡನೇ ಪಾಪು ಪ್ರೆಗ್ನೆಂಟ್. ನೀನೇ ಹೇಳ್ಬಿಟ್ಟು ಬಸ್ರಿ ಅಂತ. ಅಕ್ಕ ನಿಮ್ ಒಂದೇನಾ ಇಲ್ಲ ನಿಮ್ದು ಎರಡನೇ ಪ್ಲಾನ್ ಐತೆ? ಎರಡನೇ ಪಾಪು ಇದನ್ನೇ ಸಾಕು. ನಿಜ ಸಾಕಕ್ಕ? ತಿವಿಯತೆ ತುಮಕೂರೊಳಗೆ ಆಡ್ತಾಳ ಹಂಗೆ. ಎಳ್ಳು ಕೇಳಿ ದೊಡ್ಡವ್ರ ಅಲ್ವತ್ತೆ? ಟಿವಿ ಒಂದ ಮೂತಿ ಕಟ್ಟಿ ಎಣಿಯ ಇವೈಕ್ಲಂಗೆ ಈ ತುಮಕೂರು ಸುಮಾರು ಆಡ್ದಾಳತ್ತೆ. ಕೆಂಪಿ ಒಳಗೆ ಹೊಡೆದ್ರೆ ಈಡೋ ಮಾಡ್ಬಿಡಿ ನಮ್ಗ. ಈ ಕೆಂಪತ್ತೆ ಹೊಡಿತಿದ್ದ ನಿಮ್ಗೆ? ತಂಗಿ ಕೈಲಿ ನೀ ಯಾಕತ್ತೆ ಹೊಡಿಸ್ಕೊಂತಿದ್ದೆ? ಮತ್ತೆ ನಿಂಗೆ ಕಿಡಿಕ ಹೊಡಿಯದ? ತಿನ್ನಿ ಎಲ್ಲರೂ ಸರಿ ಕಣ. ಆಟ ಕೊಟ್ಟಿ ಅತ್ತೆ ಬಾಯ್. ಅತ್ತೆಸ್ ಬಾಯ್ ದೊಡ್ಡಸ್. ಗೈಸ್ ನನ್ನ ಓಟ್ಸ್ ಮೇಲಿದೆ ನೋಡಿ. ನಮ್ಮ ಅಣ್ಣ ಟಮಾಟೆ ಹಣ್ಣು ತಗೋಗಿದ್ದ. ನೆನ್ನೆ ನಮ್ಮೂರಲ್ಲಿ 25 kg ಟಮಾಟೆ ಹಣ್ಣಿಗೆ 120 ರೂಪಾಯಿ ಕೊಡ್ತೀನಿ ಅಂತಂದ್ರು. ಸೊ ಇವು ನಮ್ಮ ಅಣ್ಣವರು ನಮ್ಮ ಅಪ್ಪ ಬೇಡ ಅಂತ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ರು. ಬಟ್ ಇವಾಗ ಆಚೆ ಔಟ್ ಸೈಡ್ ಅಲ್ಲಿ ಮಾರಕ್ ಹೋಗಿದೆ ನಮ್ಮ ಅಣ್ಣ. ಇಲ್ಲ ಎಷ್ಟಂಗ್ ಮಾಡಿದೆ? 80 ರೂಪಾಯಿ. ಇಲ್ಲಿ 120 ರೂಪಾಯಿ ಕೇಳಿ ಅಪ್ಪ ಇಬ್ರು ಕೊಟ್ಟಿಲ್ಲ. ಇವಾಗ ನೋಡಿ 80 ರೂಪಾಯಿ ಗೈಸ್. 40 ರೂಪಾಯಿ ಲಾಸ್ ಹೊಂಟ್ರ. ನಾವು ಅಲ್ಲಿ ಬಂದಿರ್ತಾರಲ್ಲ ಕುಯ್ಯಕ್ಕೆ ಅಂತ ಅಂದ್ಬಿಟ್ಟು ಅವ್ರಿಗೂ ಕೊಡೋಕ್ಕಾಗಲ್ಲ ಅನ್ಕೊಳ್ರಿ, ಅಷ್ಟು ಲಾಸ್ ನಮಗೆ. ಗೈಸ್ ಇವಾಗ ಸುಮಾರು ಕೆಲಸ ಇತ್ತು ಅನ್ಕೊಳ್ರಿ. 2 ವಿಡಿಯೋ ಎಡಿಟ್ ಮಾಡಬೇಕಾಗಿತ್ತು ಅರ್ಜೆಂಟಾಗಿ. ಅದು ಎಡಿಟ್ ಮಾಡಿದಂತೆ ಮತ್ತು ಯೂಟ್ಯೂಬ್ ನಮ್ಮ ಎಡಿಟರ್ದು ಲ್ಯಾಪ್ಟಾಪಲ್ಲಿ ಎಡಿಟ್ ಮಾಡ್ತಿದ್ರಂತೆ. ಏನೋ ಕ್ರ್ಯಾಶ್ ಆಗೈತೆ, ಇವತ್ತು ವೀಡಿಯೋ ಕಳ್ಸೋಕ್ಕಾಗಲ್ಲ ಅಂದರು. ಸೊ ಇವತ್ತು ವೀಡಿಯೋ ನಾನೇ ಎಡಿಟ್ ಮಾಡ್ಕೋಬೇಕು. ಆಲ್ರೆಡಿ ಟೈಮ್ 5 ಗಂಟೆ ಆಗದೆ. 5 ಗಂಟೆನ ಟೈಮು 5:12 ಆಗ್ಬಿಟ್ಟದೆ. 5:12 ನಾನು ಎಡಿಟ್ 7 ಗಂಟೆ ಅಪ್ಲೋಡ್ ಮಾಡಬೇಕು. ಸೊ ಅದಕ್ಕೋಸ್ಕರ ಗಾಡಿ ನಾನು ಓಡಿಸಲ್ಲ, ನಮ್ಮ ಅಣ್ಣ ಓಡಿಸ್ಲಿ ಅಂದ್ಬಿಟ್ಟು ನಮ್ಮ ಅಣ್ಣನ ಕರ್ಕೊಬನ್ನಿ. ನಮ್ಮ ಪಾಪು ನಮ್ಮ ಅತ್ತೆ ಮಗಳು ಪಾಪು ಆಪ್ರೇಷನ್ ಆಗಿದ್ದಂತೆ ನೋಡ್ಕೊಬರಕ್ಕೆ ಅಂತ ಅಂದ್ಬಿಟ್ಟು ಹೋಯ್ತಾವೆ. ಏನು ನೋಡೋ ಹೆಂಗಾಡ್ತಿದ್ದೇನು ಕಟಿಂಗ್ ಸಣ್ಣ. ದೇವ್ರುಗಳೆಲ್ಲ ಬಿಡು, ನಾವು ಕಾರಲ್ಲೇ ಕುಂತವ್ರಂತ ದೇವ್ರುಗಳೆಲ್ಲ. ನೀನ್ ಈ ತರ ಸಣ್ಣ ಮಾಡ್ಕೊಂಡೆ ಅಂದ್ರೆ ನೋಡು ಹೆಂಗ್ ಸಣ್ಣ ಮಾಡ್ಕೊ ಗಾಡಿ ಓಡ್ಸನು. ಬುದ್ಧಿ ಬಂದಾಗಲ್ಲ ಸಣ್ಣ ಮಾಡ್ ನಾವೆಲ್ಲ ದಟ್ರ ನಮ್ಮಮ್ಮ ಡೀಸೆಲ್ ಕಾಸಿಲ್ಲ. ಇಲ್ಲಿ ನೋಡು ಕೊನೆ ಪಾಯಿಂಟ್ ಅಲ್ಲದೆ 40 ಕಿಲೋಮೀಟರ್ ಓಡಿಸ್ಬೋದು. ಒಂದ್ 25 ಓಡ್ತದೆ. 500,000 ರೂಪಾಯಿಗೆ ಡೀಸೆಲ್ ಹಾಕಿಸ್ಬಿಡು ಅಷ್ಟೇ. ಗೈಸ್ 500 ರೂಪಾಯಿಗೆ ಡೀಸೆಲ್ ಹಾಕಿಸ್ತು. ಗೈಸ್ ನಮ್ಮ ಅಣ್ಣ ಎಷ್ಟೇ ನಿಧಾನಕ್ಕೆ ಹೋಗುವಂದ್ರು ಹೋಯ್ತಲ್ಲ ಅನ್ಕೊಳ್ರಿ. ಫುಲ್ ಸ್ಪೀಡಾಗಿ ಹಾರಿಸ್ತವನೆ ಅನ್ಕೊಳ್ಳಿ. ಏನ್ ವಿಷಯ ಅಂದ್ರೆ ಟಮಾಟೆ ಹಣ್ಣು 1 ಕೋಟಿ ಮಾಡ್ಕೊಂಡ್ಬಿಟ್ಟವನೆ. ಟಮಾಟೆ ಹಣ್ಣು ದುಡ್ಡ 80 ರೂಪಾಯಿಗೆ ಮಾರಿನಿ 1 ಕೋಟಿ ಮಾಡಿರೋನು ಮಗ. ಅಂಥವನು
ಅದಕ್ಕೆ ಫುಲ್ ಆರಿಸ್ತಾನೆ. 10 ರೂಪಾಯಿನಲ್ವಾ? 1 ಕೋಟಿ ದುಡ್ಡು ಮಾಡಿರೋದು ಗೈಸ್ ಒಂದೇ ಒಂದ್ ದಿವಸಕ್ಕೆ ಟೊಮೆಟೊ ಹಣ್ಣಲ್ಲಿ ಆ ಖುಷಿಗೆ ಹಿಂಗ್ ಆರಿಸ್ತಾ ಇರೋದು. ನಮ್ಮ ಅಪ್ಪ ನೋಡುವಾಗ ನಮ್ಮ ಅಪ್ಪ ಅಂತ ಇನ್ನು ಮೇಲೆ ಆಕಾಶದಲ್ಲಿ ತೆಲಾಡ್ತಾ ಇರ್ತದೆ ಇನ್ನುವೆ. 1 ಕೋಟಿ ದುಡ್ಡು ಮಾಡ್ಕೊಂಡಿರೋದಕ್ಕೆ ಎವ್ರಿ ಲಾಸು ಆಕ್ಚುಲ್ ಆಗಿ ಇವತ್ತು ಯಾವ್ದಾದ್ರು ಜಗಳ ಗಿಗಳ ಆಗ್ಬೋದಾ ಅಂತ ನೋಡ್ಬೇಕು. ಅಪ್ಪ ಮಗು ಇಬ್ರಿಗೂ ಕಿರಿಕು ಚೆನ್ನಾಗಿರ್ತದೆ ಅನ್ಕೊಂಡ್ರೆ ನೆನ್ನೆ ಕಿರಿಕ್ ಆಗಿತ್ತು, ಇವತ್ತು ಯಾವ್ದಾರ ಕಿರಿಕ್ ಅಂತ ನಾನು ವೇಟಿಂಗು ಗೈಸ್. ಆದ್ರೂ ಟೊಮೆಟೊ ಹಣ್ಣು ಹೆವಿ ಲಾಸು ಅಂದ್ಕೊಂಡ್ರಿ. 80 ರೂಪಾಯಿ ಒಂದು ಟ್ರೈ ಅಂದ್ರೆ ಎಷ್ಟು ರೈ ತಗೋಗಿದ್ದೀಣ? 80 ಟ್ರೈ ತಗೋಗಿ 80 ರೂಪಾಯಿ ಮಾಡ್ಕೊಂಡ. 100 ಟ್ರೈ ತಗೊಂಡ್ರೆ 100 ರೂಪಾಯಿ ಮಾರ್ಕೊಬ್ರಯ್ಯ. ಸ್ಮೈಲ್ ನೋಡು ವಿಜಿ, ಹೆಂಗ್ ಸ್ಮೈಲಾ ವಿಜಿ. ನಮ್ಮ ಮಾವನ ತಗೋಗಿತ್ತು. ನಮ್ಮ ಮಾವನ ಇನ್ನೂ 2,000 ರೂಪಾಯಿ ಅವ್ರು ಎಕ್ಸ್ಟ್ರಾ ದುಡ್ಡು ಕೊಟ್ಟವ್ರ. ಹಂಗೆ ಏನಕ್ಕೆ ಆಳುಗಳಿಗೆ ನಾವೇಸ್ ನಮ್ದು 2,000 ಬಿದ್ದಂತೆ. ಆದ್ರೆ ನಾವು ಬರೀ ಖರ್ಚು ಮಾಡಿರೋದು ಬಿಟ್ಬಿಡ್ರಿ, ಖರ್ಚು ಮಾಡಿರೋದು ಬಿಟ್ಬಿಡ್ರಿ. ಬರೀ ಆಳುಗಳು ಬಂದಿರಲ್ಲ ಅವ್ರಿಗೆ ಇನ್ನೂ 2,000 ನಮ್ಮ ಕೈಯಿಂದ ಕೊಡ್ಬೇಕಂತ. ಪ್ಲೀಸ್ ಇವಾಗ ಹಾಸ್ಪಿಟ್ಲ್ಗೆ ಹೋಗಿಂತ ಮುಂಚೆ ನಮ್ಮ ಅಪ್ಪನ ತಗೋ ಪೋಸ್ಟ್ ಬ್ಯಾಗ್ ಇಸ್ಕೋಬೇಕು. ಅಲ್ಲಿಂದ ಮಕ್ಕೋಗಿದ್ರೆ ಹಿಡಿಬೇಡ ನಡಿ. ಬ್ಯಾಗಿಯ ನಾನೆಲ್ಲ ಊಟದ ಕೊಡ್ತದೆ ಅನ್ಕೊಂಡೆ. ಸಾಮಂತನಿಗೆ ಅಂತ ಎಷ್ಟು ಕಾಳಜಿಯಿಂದ ಕೊಟ್ಟಿದ್ದೆ ನೋಡಿ ನಮ್ಮಪ್ಪ. ಗ್ರೇಟ್ ಡ್ಯಾಡಿ. ಗೈಸ್ 2 ದಿವಸ ಆದಮೇಲೆ ಮತ್ತೆ ಆಸ್ಪತ್ರೆಗೆ ಬಂದವನಿ. ಇವಾಗ ಆಪ್ರೇಷನ್ ಆಗದೆ. ನೋಡುವ ಬನ್ನಿ ಸಿಚುವೇಶನ್ ಹೆಂಗೈತೆ ಪಾಪದು ಅಂತ. ಮಕ್ಕಳ ಆಸ್ಪತ್ರೆ ಚಿಲ್ಡ್ರನ್ ಬ್ಲಾಕು ಇಲ್ಲೇ ಇರೋದು. ಗೈಸ್ ಪಾಪು ನೋಡ್ಕೊಬಂದು. ಪಾಪು ಆ್ಯಕ್ಟಿವ್ ಆಗವನೆ ಅನ್ಕೊಳ್ರಿ, ಸಕ್ಕತ್ ಆ್ಯಕ್ಟಿವ್ ಆಗವನೆ. ಮುಂಚೆ ಹೆಂಗೆ ನೋಡ್ದೋ ಹಂಗೆ ಅನ್ಕೊಳ್ರಿ, ಆ್ಯಕ್ಟಿವ್ ಆಗವನೆ. ಇಲ್ಲಿ ಹೊಟ್ಟೆದ ಕೂದಾಕ್ಬಿಟ್ಟವ್ರೆ ಗೈಸ್ ಪಾಪುಗೆ. ಅದು ಹೆಂಗೆ ಕಾಣಿಸುತ್ತೆ ಅಂದರೆ ಏನೋ ಒಂಥರ ಹೊಟ್ಟೆಗೆ ಫುಲ್ಲು ಬ್ಯಾಂಡೇಜ್ ಮಾಡ್ದಂಗೆ ಕಾಣಿಸುತ್ತೆ ಅನ್ಕೊಳ್ರಿ. ಹೆವಿ ದೊಡ್ಡ ಹೊಟ್ಟೆ ಥರ ಕಾಣಿಸ್ತದೆ. ಅಷ್ಟಾಗೈತೆ ನೋಡಿದರೆ ಒಂಥರ ಹೊಟ್ಟೆ ಉರಿತದೆ ಅನ್ಕೊಳ್ರಿ. ಅಷ್ಟು ಬೇಜಾರಾದಂಗೆ ಅನಿಸ್ತು. ಅದು ಬಿಟ್ರೆ ಕೈಗೆ ಇಂಜೆಕ್ಷನ್ ಹಾಕಿ ಅಂತ ಮಾಡೋರು ನಮಗೆಲ್ಲ ಸಣ್ಣ ಸಣ್ಣದಾಗಿ ಕಾಣಿಸುತ್ತೆ. ಆ ಪಾಪಗೆ ಹಾಕಿರೋದು ಕೈ ನಗೋದವ್ರಿಗೆ ಒಂದು ಇಟ್ಕೊಡ್ತಾರಲ್ಲ ಹಂಗೆ ಕಾಣಿಸುತ್ತೆ ಅನ್ಕೊಳ್ರಿ, ಅಷ್ಟು ದೊಡ್ಡದಾಗಿ. ಅದು ಬಿಟ್ರೆ ಪಾಪು ಆ್ಯಕ್ಟಿವ್ ಆಗವನೆ, ಚೆನ್ನಾಗವನೆ, ಆರೋಗ್ಯವಾಗವನೆ ಗೈಸ್. ಇವಾಗ ಇಲ್ಲೇ ನಮ್ಮ ಕರೀನ ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ಜಾಂಗೀರ್ ತಗೊಬರಕ್ಕೆ ಅಂತ ಅಂದ್ಬಿಟ್ಟು ಹೋಯ್ತವನಿ ಗೈಸ್. ಇಲ್ಲಿ ಸಿಗಲ್ ಮತ್ತೆ ಜಾಂಗೀರು ವಾಪಸ್ ಹೋಯ್ತವನಿ ಇವಾಗ ತಿರ್ಗ ಗೈಸ್. ಇವಾಗ ಅಂದ್ವಿ ನಮ್ಮ ಅಪ್ಪನ ಪಿಕ್ ಮಾಡ್ಕೊಂಡು ಹೋಯ್ತಾವಿ. ಡ್ಯಾಡಿ ಮರಿ ಡ್ಯಾಡಿ ಸಾರಿ ಕಣಪ್ಪ ಡ್ಯಾಡಿ ಮರಿ ಅಂದ್ಬಿಟ್ಟು ಫಸ್ಟ್ ನಡಿ ಮುಂದಕ್ಕೆ. ಇಲ್ಲ ಅವ್ರು ಬೋಯ್ತಾ ಇರ್ತಾರಲ್ಲ ಎಲ್ಲ. ಯಾರಪ್ಪ ಬೈಯೋರು? ನೀನ್ ಇರ್ಬೇಕ್ರಿ ಯಾಕೆ ಬೋದರು? ಅಜ್ಞಾನಿ ಯಾರು ಇಲ್ಲ ನಡಿ. ಅಲ್ಲ ವಜ್ರಮುನಿಯವರು ಗಾಡಿಯಲ್ಲಿ ಕೂತವ್ರೆ ಅಂದ್ರೆ ಯಾರು ಬೋದರು? ಅವರೆಲ್ಲ ಪ್ರಜ್ಞಾವಂತರು ಬೋಯ್ತಾರ, ಡೋಂಗಿಗಳು ಯಾರು ಬೋಯಲ್ಲ ನಡಿ. ಅಲ್ಲ ಕಣಪ್ಪ, ನೀ ಕೂತಿದೆ ಅಂದ್ರೆ ಒಂದು ರೆಸ್ಪೆಕ್ಟ್ ಇರ್ತದೆ ಕಣಪ್ಪ. ರೆಸ್ಪೆಕ್ಟ್ ಇಲ್ಲ, ಇಂದವ್ರು ಬಂದವ್ರು ಬೋಯ್ತಾರ ನಡಿ. ವಜ್ರಮುನಿಯವ್ರು ಕೂತವ್ರೆ ಅಂದ್ಬಿಟ್ಟು ಯಾರು ಆ ತರ ವಜ್ರಮುನಿ ಆಗ್ಲಿ, ರಾಜ್ಕುಮಾರ್ ಅವ್ರಾಗ್ಲಿ ಇಂದವ್ರಿಗೆ ಜಾಗ ಕೊಡ್ಬೇಕಲ್ವಾ? ವಿಲನ್ ಅಲ್ವಪ್ಪ ನೀನು ಬೈತಾರ. ಯಾವನ ವಿಲನ್ ಅಂತ ಹೇಳ್ದವನ ನಾನೇ ಕಣಪ್ಪ. ನಡೆ ಮುದವೆ ಹಂಗಾರೆ ನಾನು ಅಂತ ಮಗನಪ್ಪ, ಬೋ ಮಗ. ಜ್ಞಾನ ಇಲ್ದವನ್ ನಡಿ ನೀನು. ಜ್ಞಾನನೇ ಇಲ್ಲ ನಿನ್ಗ. ಯಾಕಪ್ಪ? ಸೆಕೆಂಡ್ PUC ಪಾಸ್ ಆಗಿಲ್ವಾ? ಜ್ಞಾನ ಇಲ್ಲದೆ ಪಾಸ್ ಆಗ್ಬಿಟ್ಟಿದ್ದಾನ. ಅಯ್ಯೋ ನಡಿ, ನಿನ್ಗೆ ಯಾರು ಹೇಳಿದ್ರು? ಅಣ್ಣ ಇಲ್ಲಿ ಸ್ಪೀಡ್ ಸಿಕ್ತದೆ ನಿಲ್ಸೋಣ ಗೈಸ್. ನಮ್ಮಮ್ಮ ವರಲಕ್ಷ್ಮಿ ಹಬ್ಬಕ್ಕೆ ಜಾಂಗೀರ್ ತಗೋಬೇಕಂತ ಅಲ್ಲಿ ನಿಲ್ಸಿದ್ವಲ್ಲ, ಅಲ್ಲಿ ಸಿಕ್ಕಿರ್ಲಿಲ್ಲ. ಇವಾಗ ಇಲ್ಲೆಲ್ಲ ಹೋಗಿ ನಡಿ ಮುಂದಕ್ಕೆ. ಅಲ್ಲಿ ಏನಾದ್ರು ನಿಲ್ಸಿರ್ ತಗೋ. ಕಣಪ್ಪ ಎವ್ರಿ ರಶ್ ಅನ್ಕೊಳ್ರಿ ಮೈಸೂರು. ಇನ್ನು ಬೆಂಗಳೂರು ಅದು ಯಾವ ಕತೆ ಆಗಿದ್ದ ಕಾಣೆ. ಕಾಲಿಡಕ್ಕೆ ಜಾಗ ಇರಲ್ಲ ಅಂತ. ಸೀರೆ ಅಂಗಡಿಗಳಲ್ಲಂತೂ ಕೇಳಂಗೆ ಇಲ್ಲ ಅನ್ಕೊಳ್ರಿ. ಅಲ್ಲಿ ಮಾರ್ಕೆಟ್ ಅಲ್ಲಿ ಮುಂದೆ ಸಿಕ್ಕಲ್ಲ ಜನ. ಇಲ್ಲೊಂದು ಸ್ವೀಟ್ ಅಂಗಡಿ ಅದೇ. ಈ ಸ್ವೀಟ್ ಅಂಗಡಿ ಇತ್ತು ಮುಂಚೆ, 15 ಹಾಕ್ಬಿಡೋಣ. ಜಾಂಗೀರ್ ತಗೋತೀವಿ 1 kg ವರಲಕ್ಷ್ಮಿ ಹಬ್ಬಕ್ಕೆ. ಬೇಸ್ ಮನೆಗೆ ಬಂದು ನಮ್ಮ ಜ್ಞಾನವಿಗೆ ಯಾವುದೋ ಪ್ರಾಜೆಕ್ಟ್ ಕೊಟ್ಟಿದ್ರೆ ನಮ್ಮ ಅಕ್ಕನ ಕೈಲಿ ಮಾಡಿಸ್ಕೊತೆ. ರಂಗೇಗೌಡ ಲಕ್ಷ್ಮಿ ಯಾರ ಇದು ಹಿಂಗ ಒಳ್ಳೆ ಮೆಂಗಿ ಹಂಗೆ ಯಾರಿಗೇನು ಇದು? ಫಾದರ್, ಮೀ, ಮದರ್, ಗ್ರ್ಯಾಂಡ್ ಮಾ, ಗ್ರ್ಯಾಂಡ್ ಬೋ. ಅಕ್ಕ ನಿನ್ ಕೈಲಿ ಮಾಡಿಸ್ಕೊಯ್ತುಳ ಅಕ್ಕ. ನೀ ಮಾಡ್ಬೇಕು ತಾನೆ ಏನವಿ ಇದೆಲ್ಲ. ತಮ್ಮ ಪಾಪು ನಿಂಗೆ ತಮ್ಮ ಪಾಪು ಅಂದ್ರೆ ಇಷ್ಟ ಮಗಳ. ನುಡ್ಸ್ಬಿಟ್ಟಲ್ ಕಣಕ. ಏನಕ್ಕೆ ಇಷ್ಟ ತಪ್ಕೊಂಡಳಕ ಪಾಪುನ? ಏನಕ್ಕೆ ಏನಾದ್ರು ನೋವು ಮಾಡ್ಬೇಕು ಅಂತ ಆಸೆ ಅವಳಿಗೆ ಅಲ್ವಾ? ಬೇಕು ಅಂತ ಆಡೋದು ಹಿಂಗೆ. ಚಿಕ್ಕಂಡು ಅದು ಹೊಡಿಲ್ಲ. ನೀನು ದೊಡ್ಡವನಾದ್ಮೇಲೆ ಕೆಡಿಯಾಕ ನೋಡಿ ಸಿಸಿಯ ಬಿಡ್ಬೇಡ ಅವಳ. ಹಿಂಗ್ ನೋಡ್ತಾರೆ ನೋಡು. ಹೊಡಿಲ್ಲ
ಏಮ್ರ ಜಿಂಬಾಡಿ ತೋರ್ಸ್ಕೊಂಡು ಕೂತ್ಬಿಟ್ಟಿದ್ರ ನಿಮ್ಮಪ್ಪ ಸ್ನಾನ ಮಾಡ್ಕೊ ಬಂದೈತೆ ನೀವು ಕ್ಯಾಮ್ರಾನ ನೋಡಿ ಹೆಂಗ್ ನೋಡ್ತೇನೆ ಎಂತ ತರ್ಲೆ ಅಂದ್ರೆ ಇವಳಂತೂ ಬೇಕು ಬೇಕು ಅಂತ ಹಂಗ ಆಡೋದು ಜ್ಞಾನವಿ. ನಿಂಗೆ ತಮ್ಮ ಪಾಪ ಇಷ್ಟನಾ ನಾನು ಇಷ್ಟನಾ ಚೀನಾ? ಯಾರು ನನ್ನೇ ಕರಿ ಸರತು ಅಂದಲ್ಲ. ನಿಂಗೆ ಯಾವ ಕಿಂಡರ್ ಜೈ ತಗೊಳ್ಳಲ್ಲ ಏನು ತಗೊಳ್ಳಲ್ಲ ನೋಡ್ಕೊ. ಸ್ವಿಮ್ಮಿಂಗ್ ಪೂಲ್ ಎಲ್ಲ ನಮ್ ರಾಘವಂಗ್ ಕೊಡ್ತೀನಿ. ರಾಘವ ನಿಂಗೆ ಜಾಸ್ತಿ ಆಡೋ ಸಂಬಂಧ ಕೊಡ್ತೀನಿ ಆಯ್ತಾ? ಹ್ಞೂ ಅಲ್ಲಿ ಚಪ್ಪಾಳೆ ತರ್ತಾವನ ನೋಡಿ. ಎಣ್ಣೆ ನಿಂಗೆ ಏನಾದ್ರು ತಂದು ಕೊಟ್ಬಿಟ್ರೆ ಸೆಕೆಂಡ್ ಕೊಡು ಮಚ್ಚ, ಕೊಡೋ ಮಚ್ಚಲ್ಲ. ಹುಲಿ ಆದಂಗ ಆಗ್ಬೇಕು ನೀನು, ಓಕೆನಾ? ಅದು ಸೂಪರ್ ಬಂಗಾರ ನೀನೇ ಕಳ. ನಂಗೆ ಇಷ್ಟ ಆಗಿದ್ದು ನಿಜವಾಗ್ಲೂ ಇಷ್ಟ ಆದೆ ಮಚ್ಚ. ಇನ್ಮೇಲಿಂದ ನಂಗೆ ಜಾಸ್ತಿ ಫೇವ್ರೇಟ್ ನೀನೇ ಮಚ್ಚ. ಜ್ಞಾನವಿಗಿಂತ ಜಾಸ್ತಿ ಫೇವ್ರೇಟ್ ನೀನೇ. ಏನ್ ಆಟ ಸಾಮಾನು ತಂದ್ರು ನಿಂಗೆ ತಂದ್ಕೊಡ್ತೀನಿ. ಇವಳು ಏನೂ ತಂದ್ಕೊಡಲ್ಲ. ಇವಳು ಹತ್ತಿರಸ್ತಾರೆ ಬಟ್ ಆದ್ರೂ ಅವ್ನ ಶಿಷ್ಯನೂ ಅಲ್ಲ. ಹಂಗೆ ನಾ ಸ್ಟಾರ್ಟಿಂಗ್ ಎಲ್ಲ ಬಂದಿದ್ದೆ ಜ್ಞಾನವಿಂದ ಕಣಲ್ಲ. ಬಟ್ ಆದ್ರೆ ಇವಾಗ ನೋಡೋಣ ಹೆಂಗಂತಾರೆ. ಹೋಗ ಶಿಷ್ಯ ಹಂಗ ಅನ್ಬಿಟ್ಟ ಇವನ್ನ ಲವ್ ಮಾಡೋದು ಬಿಟ್ಬಿಡಕಾಯ್ತದಣ್ಣ. ಏನಂತಣ್ಣ? ದಿನ ಬತ್ತೀಯಾ ಅವನ್ನೇ ಮುದ್ದು ಮಾಡ್ತೀಯಾ, ನನ್ನನ್ನು ಕರ್ಕತ್ತ ಇಲ್ಲ ನೀನು. ಹಂಗೆ ಆಗ್ಬೇಕು ಅವಳಿಗೆ, ಉರಿಬೇಕು ಅವಳಿಗೆ ಹೊಸಿ ಮಗನೆ. ಏನಂತ ಬೈತದಲ್ಲ? ಅವನೇ ಜಾಸ್ತಿ ಮುದ್ದು. ನೀನು ಹಿಂಗೆ ಇಲ್ಲೇ ಇರೋದು ಆಡಿದ್ರೆ ಇನ್ನೇನು ಮಾಡೋದು ನಿಂಗೆ? ಸ್ವಿಮ್ಮಿಂಗ್ ಪೂಲ್ ಬೇಕಾ ಬೇಡ ಇವಾಗ? ಅದಕ್ಕೆ ಒಂದು ಪಪ್ಪಿ ಕೊಡು ಬಾ ನನಗೆ. ಮೀನ್ಸ್ ನಮ್ಮ ರಾಘವತ್ ಯಾವ ಕತೆ ಹೋಯ್ತವನೇ ಅವ್ರ ಅಪ್ಪಂತಕ್ಕೆ. ಇವಾಗ ಜ್ಞಾನವಿ ನೀನು ಚಿಕ್ಕವಳಾಗಿರೋದಕ್ಕೆ ಹೊಡಿತವಳೆ. ದೊಡ್ಡವಳಾದ್ಮೇಲೆ ನೀನು ಸೇಡ್ ತೀರ್ಸ್ಕೊ ಆಯ್ತಾ? ಈ ವಿಡಿಯೋ ಎಲ್ಲ ಹಿಂಗೆ ಹಾಕಿರ್ತೀನಿ ನಿಂಗೆ ಹೊಡೆದಿರೋದೆಲ್ಲ ಅರ್ಥ ಆಯ್ತಾ? ಮೀನ್ಸ್ ನಮ್ಮ ರಘುಣನ ಕಾರು ಮಧ್ಯದಲ್ಲಿ ನಿಂತ್ಕೊಬಿಟ್ಟಿತ್ತು. ಇವಾಗ ಅದನ್ನ ಕರೆಕ್ಟಾಗಿ ಪಾರ್ಕ್ ಮಾಡಿ ನಮ್ಮ ಕಾರ್ನ ಪಾರ್ಕ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಹೋಯ್ತವನೆ. ನಮ್ಮ ಅಣ್ಣನ ಕರೆಕ್ಟಾಗಿ ಪಾರ್ಕ್ ಮಾಡೋಕ್ಕೆ ಬರಲ್ಲ ಅವ್ನಿಗೆ ಅಷ್ಟೊಂದು. ಇಲ್ಲ ಬಿಲ್ಡಪ್ಪಲ್ಲಿ ಹೇಳ್ತಿಲ್ಲ ಅವ್ನು. ಯಾವಾಗಲೇ ಬಂದ್ರು ಇಲ್ಲೇ ನಿಲ್ಸ್ಬಿಟ್ಟು ಹೊಂಟಿದ್ದಾನೆ. ಒಳಗೆ ಪಾರ್ಕ್ ಮಾಡೋಕ್ಕೆ ಸ್ವಲ್ಪ ಭಯ ಪಡ್ತಾರೆ ಅವನು. ನನ್ನ ಯೂಟ್ಯೂಬ್ ವೀಡಿಯೋ ಇನ್ನೂ ಎಕ್ಸ್ಪೋರ್ಟ್ ಆಯ್ತದೆ ನೋಡಿ, ದಯವಿಟ್ಟು ಕ್ಷಮಿಸಿ. ಇಲ್ಲ 7 ಗಂಟೆ ಹೆಂಗೆ ಕರೆಕ್ಟಾಗಿ ಅಪ್ಲೋಡ್ ಮಾಡ್ತಿದ್ದೆ. ಸ್ವಲ್ಪ ದಿವಸಕ್ಕಂటే ಬೆಳಗ್ಗೆ ಮಾಡಿದೆ. ಯಾಕೋ ಟೈಮ್ ಸೆಟ್ ಆಗಲ್ಲ ಅಂತ ಅನಿಸ್ತು. ನೆಕ್ಸ್ಟ್ ಬೇರೆ ಬಿಗ್ ಬಾಸ್ ಬರ್ತದೆ. ಬಿಗ್ ಬಾಸ್ ಬಂದಾಗ ಸ್ವಲ್ಪ ಬೇಗ ಅಪ್ಲೋಡ್ ಮಾಡಬೇಕು. ಇನ್ನೂ ನೋಡಿ ಅಣ್ಣ ನೋಡು, ಆದಷ್ಟು ಬೇಗ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒಂದು 6:30 ಹಂಗೆಲ್ಲ. ಗೈಸ್ ನೈಟ್ ಊಟ ಮುದ್ದೆ ಮತ್ತು ತರಕಾರಿ ಸಾರು, ಬೇಳೆ ಸಾರು. ಗೈಸ್ ಎಲ್ಲ ಕನ್ನಡದ ಮಕ್ಳಿಗೂ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ. ಇವತ್ತು ನೋಡೋಣ ಜಿಮ್ಮಿಂದ ಸ್ಟಾರ್ಟ್ ಮಾಡ್ತೀವಿ. ವರ್ಕೌಟ್ ಎಲ್ಲ ಮುಗೀತು. ಒಬ್ಬನೇ ಇದ್ದಿದ್ದು, ಒಬ್ಬನೇ ಯೂಟ್ಯೂಬ್ ನೋಡ್ಕೊಂಡು ಎಲ್ಲ ವರ್ಕೌಟ್ನ ಮಾಡಿ ಮುಗಿಸ್ದೆ. ಮತ್ತು ನಮ್ಮ ಜಿಮ್ ಟ್ರೈನರ್ ಹೇಳ್ಕೊಟ್ಟಿದ್ರಲ್ಲ ಆ ವರ್ಕೌಟ್ಸು ಸ್ವಲ್ಪ ನೆನಪಿತ್ತು. ಲೆಗ್ಗು ಶೋಲ್ಡರ್ ಹಿಡಿತು, ಲೆಗ್ ಮಾಡೋಕ್ಕಾಗಲಿಲ್ಲ. ಲೆಗ್ಗು ನಾಳೆಗೆ ಮಾಡ್ಕೊಳ್ಳೋ ಶನಿವಾರ ಇರ್ತದಲ್ಲ ಅಂತ ಅಂದ್ಬಿಟ್ಬಿಟ್ಟೆ. ಶೋಲ್ಡರ್ ಒಂದು ಕಂಟಿನ್ಯೂಸ್ ಆಗಿ 50 ಮಿನಿಟ್ಸ್ ವರ್ಕೌಟು ಮುಗೀತು. ಬನ್ನಿ ಇವಾಗ ಮನೆಗೆ ಹೋಗಮ್ಮ. ಗೈಸ್ ಇದೆ ನನ್ನ ಬೆಳಗಿನ ಜಾಬದು ಓಟ್ಸ್ ಮೀಲು. ನಮ್ಮ ಅಕ್ಕ ರಾಘವನ್ನ ಬರೀ 1 ಅವರ್ ಇಡ್ಸ್ಕೊ, ನಿಂಗೆ ಅದೇ ಚಾಲೆಂಜು ಅಂತ. ಬೇಕಾದ್ರೆ 24 ಅವರ್ಸು ಭೂಮಿ ಒಳಗಡೆ ಇಟ್ಬಿಡ್ಬೋದು. ಇವ್ನ ಇರ್ಸ್ಕೊಳಕ್ಕಾಗಲ್ಲ. ಫೋನ್ ನೋಡ್ಬಿಟ್ಟು ಮುಗಿದು ಹೆಂಗೆ ಮಾಡ್ಕೋಬೋದು. ಬರಲ್ಲ ಚಿನ್ನ ಮರಿ ನೀ ಯಾಕೆ ಬಂದಿದ್ಯಾ? ನಮ್ಮ ಜ್ಞಾನವಿ ಇಲ್ಲೋರ್ವೆ. ಗೈಸ್ ನಮ್ಮ ಶಿಷ್ಯ ಬಂದವನಕ ಎಂತ ಕರ್ಕೊಂಬಂದ್ಯಾಕ? ಅಲ್ಲೇ ಯಾಕೆ ಓಡೈತ್ಯ ಮಗನೇ? ನಿಂತ್ಕೋ. ನಿನ್ನ ಹೆಸರೇನು? ಬಟ್ಟೆ ಎಲ್ಲ ಬಿಚ್ಚಾಕೊಂಡು ಯಾರು ಬಸ್ಸಲ್ಲಿ ಸಿಕ್ಕಿದ್ರು ಒಬ್ರು. ಹಾ ಏನಂತಿದ್ರ? ನೋಡ್ತೀವಿ ವಿಡಿಯೋಸ್ ಎಲ್ಲ ಅಂತ ನೀವ್ ಮಾತಾಡ್ಸಿದ್ರ? ಬಿಚ್ಕೊಂಡಿದ್ರು. ಇವ್ ಬಟ್ಟೆ ಎಲ್ಲ ಬಿಚ್ಕೊಂಡಿದ್ದ? ಅಲ್ಲ ಬಿಚ್ಚಾಕಿದ್ವಿ ವಿಡಿಯೋ ನೋಡಿದ್ರಲ್ಲ. ಓಹೋ ನೋಡ್ಬಿಟ್ಟು ಸೀಟ್ ಇರ್ಲಿಲ್ವಾ, ಫುಲ್ ರಶ್ಶು. ನಾವು ನಿಂತ್ಕೊಬಿಟ್ಟಿದ್ವಿ. ಪಾಪನ್ ಮಾತ್ರ ಕೂರ್ಸ್ಕೊಂಡಿದ್ರು. ಇಸ್ಕೊಂಡಿ ಈ ಮಗು ನಿಲ್ಸ್ಬೇಕಾಗಿತ್ತು. ಕುಳ ನನ್ನ ಮಗನ. ಜ್ಞಾನವಿ ಸ್ಕೂಲಿಂದ ಬಂದವಳೆ. ಕಡಿ ಆಯ್ತು, ಕಡಿ ಆಯ್ತು, ಕಡಿ ಸಾಕು. ಇಲ್ಲಿ ಕಡಿ ಇನ್ನೂ ಜೋರ ಕಡಿ. ಫುಲ್ ಕಡಿತವಳೆ. ಸಾಕು
ಅಲ್ಲಿ ಇಳ್ಕದ ಗೈಸ್ ಈ ಪ್ರಪಂಚದಲ್ಲಿ ಅಕ್ಕ ಅಂದ್ರೆ ಈ ತರ ಇರ್ಬೇಕು ಅಂದ್ರೆ ನಮ್ಮ ಭವ್ಯಕ್ಕೆ ಒಂಥರ ಇರ್ಬೇಕು. ಹ್ಞೂ ಕಣಕ್ಕ ನೀನೇ ಒಳ್ಳೆ ಒಂಚೂರು ಈರುಳ್ಳಿ ಈರುಳ್ಳಿ ತೊಗೊಂಡ್ರೆ ನಮ್ಮ ಅಮ್ಮಂಗೆ ಕೇಳಿದೆ ಹಚ್ಕೊಡಲ್ಲ ಅಂತು. ಯಾಕಂದ್ರೆ ನಮ್ಮ ಅಮ್ಮನ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದೆ ಗೈಸ್, ಅದಕ್ಕೋಸ್ಕರ. ಏನಮ್ಮ ಹಿಂಗಾಡ್ತೀಯ? ಅವ್ವ ಇನ್ನೊಂದು ಬೇರೆ ಚಕ್ಕು ಕೊಡು, ಇನ್ನೊಂದು ಚಿಕ್ಕದು. ಹಂಗೆ ಮಾಡಿದ್ರೆ 3 ಸತಿ ಕುಟ್ಟಿದೆ ಅಕ್ಕೋ. ಇಲ್ಲ ಇದೇ ಕಣದೇ ಥರ ಪ್ಲೀಸ್ ಕಟ್ ಮಾಡೋದು ಗೈಸ್. ಇವಾಗ ಸಂಜೆ 5:24 ಆಗದೆ. ಇವಾಗ ಪನ್ನೀರ್ ಮಾಡ್ಕೊತವನಿ. ನೆನ್ನೆ ಏನೂ ತಿಂದಿಲ್ಲ ಅಂದ್ಕೊಳ್ರಿ. ನೆನ್ನೆ ಯಾವ ಪ್ರೋಟೀನ್ ಸೋರ್ಸು ತಿಂದಿಲ್ಲ, ಪನ್ನೀರು ತಿಂದಿಲ್ಲ, ಸೋಯಾ ಚಂಕ್ಸು ತಿಂದಿಲ್ಲ. ನಾನು ತಿನ್ಬೇಕಾಗಿರೋದೆಲ್ಲ ವೆಜ್ಜೆ. ಸತ್ಯನಾರಾಯಣ ಪೂಜೆ ಆಗೋದು ಅದಕ್ಕೋಸ್ಕರ. ಸೊ ಇವಾಗ ಪನ್ನೀರ್ ಮಾಡ್ಕೋಬೇಕು. ಬನ್ನಿ ಇವಾಗ ಕಟ್ ಮಾಡ್ಕೋಬೇಕು. ನಾನೇ ಆಮೇಲೆ ಬುಕ್ ಮಾಡಿದ್ದು ಉದ್ದ ಕಟ್ ಮಾಡೋಕೆ. ಟೊಮೊಟೊ 1, ಈರುಳ್ಳಿ 1, ಬಟರ್ ಸ್ವಲ್ಪ ಹಾಕ್ಬೇಕು ಗೈಸ್ ಇವಾಗ ಇದ್ರೊಳಗೆ. ಗೈಸ್ ಫಸ್ಟು ಬಟರ್ ಹಾಕಿ ಆಮೇಲೆ ಈರುಳ್ಳಿ ಹಾಕ್ಬೇಕಿದ್ದಂತೆ ನಾನು ಉತ್ತಮ ಪಲ್ಟ ಕೇಸು. ಎಲ್ಲ ಉಲ್ಟ ಎಣ್ಣೆ ಹಾಕಿದ್ರೆ ಜಾಸ್ತಿ ಕ್ಯಾಲರೀಸ್ ಅಲ್ಲ, ಅದಕ್ಕೋಸ್ಕರ. ಬನ್ನಿ ಇವಾಗ ಪನ್ನೀರ್ ಕಟ್ ಮಾಡ್ಕೊಳ್ಳೋ ಗೈಸ್. ಪನ್ನೀರ್ ಹಾಕೋನೆ ಒಳಗೆ. ಗೈಸ್ ಮ್ಯಾಗಿ ಆದರೆ ನೀರು ಹಾಕಿದ್ರೆ ಬೇಕಾಗೋದಲ್ಲ. ಸೊ ಆ ಸ್ಟಾರ್ಟರ್ಸ್ ಯೂಸ್ ಮಾಡಿ ನಾನು ನೀರು ಹಾಕ್ತೀನಿ. ಫಸ್ಟ್ ಟೈಮ್ ಹಾಕ್ತಿರೋದು. ಯಾವ ಯೂಟ್ಯೂಬ್ ನೋಡ್ತಿಲ್ಲ, ನನಗೆ ಹೆಂಗೆ ಬರ್ತದೆ ನನಗೆ ಮನ್ಸಿಗೆ ಬಂದಂಗೆ ಮಾಡ್ತೇವೆ. ಒಟ್ಟು ಪ್ರೋಟೀನ್ ಅಂತ ಇರ್ತದೆ, ಎಣ್ಣೆ ಜಾಸ್ತಿ ಹಾಕಲ್ಲ, ಹಾಕ್ಬಾರ್ದು ಅನ್ನೋದು ಗೊತ್ತಲ್ಲ. ಸೊ ಬಟ್ರ್ ಯೂಸ್ ಮಾಡಿ ಸಿಂಪಲಾಗಿ ಮಾಡ್ಕೊತವನಿ. ಪ್ರೋಟೀನ್ ಅಂತೂ ಇದ್ದೇ ಇರ್ತದೆ ಇದರಲ್ಲಿ. ಗೈಸ್ ಇದಕ್ಕೆ ನೀರು ಬಿಟ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟಿದ್ದು ಇವಾಗ ತೆಗಿತವನಿ. ಸೈಕಾಗಿ ಬೆಂದೈತೆ ಗೈಸ್. ಗೈಸ್ ಒಂಚೂರು ಬೆಂದಿಲ್ಲ ಕರೆಕ್ಟಾಗಿ. ಇನ್ನು ಸ್ವಲ್ಪ ನೀರು ಬಿಟ್ಟು ಇನ್ನು ಸ್ವಲ್ಪ ಮಸಾಲೆ ಹಾಕ್ಬೇಕು ಗೈಸ್. ಇದೆ ನೋಡಿ ಮಧ್ಯಾಹ್ನ ಮೀಲ್ಸು. ಇದ್ರ ಜೊತೆಗೆ ಇನ್ನೂ ಏನಾದರೂ ಆ್ಯಡ್ ಮಾಡ್ಕೋಬೇಕಾ ಹೇಳಿ ಕಮೆಂಟಲ್ಲಿ ದಯವಿಟ್ಟು. ನನಗೆ ಸ್ವಲ್ಪ ವೆಜಿಟೇಬಲ್ಸು, ಬೀನಿಸಿಕಾಯಿ, ಕ್ಯಾರೆಟ್ ಆ್ಯಡ್ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಬೇರೆ ಇನ್ನೇನಾರು ಆ್ಯಡ್ ಮಾಡ್ಕೋಬೇಕು ಅಂದರೆ ದಯವಿಟ್ಟು ಕಮೆಂಟಲ್ಲಿ ಮಾಡಿ ಗೈಸ್. ಇವಾಗ ನಮ್ಮ ಕರ್ಗಿ ಎತ್ಕೊಂಡು ಮೊಸರು ಮತ್ತು ಹಾಲು ಜೊತೆಗೆ ನಮ್ಮ ಅಮ್ಮಂಗೆ 10 ರೂಪಾಯಿ ಮಿಚ್ಚರ್ ಬೇಕಂತೆ ತಗೊಬರ್ಬೇಕವನೇ. ಗೈಸ್ ವಿಷಯ ಏನು ಅಂದರೆ ನಾನು ಮೊಸರು ತರಕ್ಕೆ ಹೋಗಿದ್ನಲ್ಲ, ಅವಾಗ ಗಾಡೀಲಿ ಹೋಗಿದ್ದು ನಾನು. ಹತ್ತಿಂದ ಬರ್ಬೇಕಾದ್ರೆ ನಡ್ಕೊ ಬಂದವನಿ. ನಮ್ಮ ಅಣ್ಣ ನೋಡಿದ್ರೆ ಗಾಡಿಯಲ್ಲಿ ಅಂತ ಹುಡುಕ್ತವನೇ, ಬಾಯಿಗೆ ಬಂದಂಗೆ ಬೋಯ್ತವ ನನಗೆ. ನಾನು ಎಲ್ಲ ಇಕ್ಳಿಗೂ ಫೋನ್ ಮಾಡ್ಕೊ ಬಂದವನಿ ಗಾಡಿಯಲ್ಲಿ. ನಾನು ಕೇಳಿದ್ರೆ ಗಾಡಿ ಅಲ್ಲೇ ನಿಂತಿದ್ದಲ್ಲ, ನೀನೇ ಎಲ್ಲೋ ಹಾಳು ಮಾಡಿದೀಯ ಅಂತ ನಾನು ನಮ್ಮ ಅಣ್ಣಂಗೆ ಬೋಯ್ದಂಗೆ. ನಾವೆಲ್ಲ ಯೋಚನೆ ಮಾಡಿದ್ರೆ ನಾನೇ ಎಲ್ಲ ಹಾಳು ಮಾಡ್ಬಿಟ್ಟು ಬಂದವನಿ. ನಮ್ಮ ಅಣ್ಣಂಗೆ ನಾನು ನೀನೇ ಯಾರಿಗೋ ಕೊಟ್ಟಿರ್ತೀಯ ನೆನ್ಸ್ಕೊ ಅಂತಂದ್ರೆ ಇವನು ನೆನ್ಸ್ಕೊಂಡು ಯಾರ್ಯಾರಿಗೂ ಫೋನ್ ಮಾಡ್ತವನೆ. ಡಿಪ್ರೆಷನ್ ಸಂಗನ ಯಾಕೆ ಹಿಂಗೆ ಸೋಡ್ ಎತ್ಕೊಂಡ್ಯ? ನೀನ್ ನೋಡ್ಲಿ ಅಂತ ಏನ್ ಬಾರಿ ನೀನು ಸುಂದರ ಹಂಗ ನಡೆಯ ಮುದವೆ ಕರಿ ಮುದವೆ. ಇರಪ್ಪ ಆಯ್ತು, ಸ್ಟೈಲ್ ಆಗೆಲ್ಲ ಬೈಬೇಡ. ಸಿಟಿ ಭಾಷೆನೇ ಬೈತಿಲ್ಲ ಯಾಕಂದ್ರೆ ನೀನು. ಅಯ್ಯೋ ಸಸಂಗಣ. ಆದ್ರೂ ನಿನ್ ಸೌಂದರ್ಯ ಎಲ್ಲ ಏನಕ್ಕೆ ಅಷ್ಟು ಬರೀ ಇದ್ರಲ್ಲಿ ನಡೆದಲ್ಲ. ನಿನ್ ಕೆನ್ನೆಲ್ಲಿ ಟೊಮೊಟೊ ಕೆನ್ನೆ ಏನು ಅದು ಕೆನ್ನೆ ತೂತ್ ನೋಡ್ರಿ ನನಗೆ ಡೊಂಗಿ. ಗೈಸ್ ಇವಾಗ ನಮ್ಮ ಸಿಸ್ಸಿನ ಫೇಸ್ ರಿವೀಲ್ ಮಾಡೋ ಟೈಮು. ರಿವೀಲ್ ಇನ್ನೂ ಸ್ವಲ್ಪ ಲೇಟಾಗಿ ಮಾಡೋನು, ಬಟ್ ಆದರೆ ಎಡಿಟರ್ಗೆ ತೊಂದರೆ ಆಯ್ತದೆ ಅನಿಸ್ತು. ಅವ್ರೇನು ಹೇಳಲಿಲ್ಲ, ನನಗೆ ಅನಿಸ್ತು. ಅಂದರೆ ಬ್ಲರೆಲ್ಲ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯ್ತದೆ ಅಂತ ಅಂದ್ಬಿಟ್ಟು ಅದಕ್ಕೆ ರಿವೀಲ್ ಮಾಡ್ಬಿಡ್ತೀನಿ. ಜೊತೆಗೆ ಇನ್ನು ನಾಳಿದ್ದು ಮತ್ತೆ ಪೂಜೆ ಐತೆ, ಸತ್ಯನಾರಾಯಣ ಪೂಜೆ ನಮ್ಮ ದೊಡ್ಡಪ್ಪವ್ರ ಮನೇಲಿ. ಅವಾಗೆಲ್ಲ ಹಿಂಗೆ ಕ್ಯಾಮ್ರಾ ಹಿಡಿತಿದ್ದಾಗ ಪಾಪು ಫೇಸ್ ಕಾಣಿಸ್ಬಿಡ್ತದೆ. ಪಾಪ ಅವ್ರು ಬ್ಲರ್ ಮಾಡೋಕ್ಕೆ ಹಿಂಸೆ ಆಯ್ತದೆ. ಸೊ ಆ ಕನ್ಸರ್ನಿಂದ ಬೇಗನೆ ತೋರಿಸ್ಬಿಡ್ತೀವಿ. ಮತ್ತು ಗೈಸ್ ಇನ್ನೊಂದು ಖುಷಿ ವಿಚಾರ ಏನು ಅಂದರೆ ನಾಳಿದ್ದು 2 ದಿವಸಕ್ಕೆ ಕಂಟೆಂಟು ಆದಂಗೆ ಅನ್ಕೊಳ್ರಿ. ಪುಣ್ಯಕ್ಕೆ ವರಲಕ್ಷ್ಮಿ ಹಬ್ಬ ನಾಳೆ, ಅದೇ ಶುಕ್ರವಾರ. ಆದರೂ ನಾಳಿದ್ದು ಇದು ಸತ್ಯನಾರಾಯಣ ಪೂಜೆ. 2 ದಿವಸಕ್ಕೆ ಯಾವುದೇ ಥರ ತಲೆನೋವಿರಲ್ಲ. 2 ದಿವಸದ ಕಂಟೆಂಟ್ ಆಯಿತು, ಅದು ಒಂದು ಖುಷಿ ಆಯ್ತಪ್ಪ. ಅಷ್ಟೇ. ಬನ್ನಿ ಇವಾಗ ನಮ್ಮ ಮನೆಗೆ ನಮ್ಮ ಮನೆಗೆ ಹೆಂಗೆ ಶನಿವಾರದಿತ್ತು ನಮ್ಮ ಫುಲ್ಲು ನಮ್ಮ ಅತ್ತೆದಿರು ಎಲ್ಲರೂ ಬರ್ತಾರೆ ಅನ್ಕೊಳ್ರಿ. 4 ಜನ ಅತ್ತೆದಿರು ಅವರ. ನನಗೆ 4 ಜನ ಅತ್ತೆದಿರು, ನಮ್ಮ ಫ್ಯಾಮಿಲಿಗಳೆಲ್ಲ ಬರ್ತಾರೆ ಸತ್ಯನಾರಾಯಣ ಪೂಜೆಗೆ ನಮ್ಮ ದೊಡ್ಡಪ್ಪವ್ರ ಮನೆಯದು. ಸೊ ಸಿಕ್ಕಾಪಟ್ಟೆ ಸಕ್ಕದಾಗಿರ್ತದೆ ವ್ಲಾಗು, ಅದು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಬನ್ನಿ ಇವಾಗ ಪಾಪು ಫೇಸ್ ತೋರ್ಸಮ್ಮ ಗೈಸ್. ನಮ್ಮ ಮನೆಯಲ್ಲಿ ನನ್ನ ಮಹಾಲಕ್ಷ್ಮಿ ವರಲಕ್ಷ್ಮಿ ಹಬ್ಬಕ್ಕೆ ರೆಡಿ ಮಾಡ್ತಾರೆ ಹಣ್ಣುಗಳದನ್ನೇ. ಇವತ್ತು ಬೆಳಗ್ಗೆ ನಿದ್ದೆ ಮಾಡೋಲ್ಲ ಶಶಿಕಲಾ? ಎಷ್ಟು ಗಂಟೆಗೆ ಮನೆ ಕೇಳೋದು? ನಮ್ಮ ಅಮ್ಮಂಗೆ ಯಾವ ಹಬ್ಬಕ್ಕೆ ಇಂಟ್ರೆಸ್ಟ್ ಇರ್ತದೆ ಎಲ್ಲೋ ಗೊತ್ತಿಲ್ಲ, ಬಟ್ ವರಲಕ್ಷ್ಮಿ ಹಬ್ಬಕ್ಕೆ ಮಾತ್ರ ಎವ್ರಿ ಇಂಟ್ರೆಸ್ಟ್ ಕೊಟ್ಟು ಮಾಡ್ತದೆ. ಏನಂತಕ್ಕಮ್ಮ ಇಷ್ಟೊಂದು ಇಂಟ್ರೆಸ್ಟು? ಏನಕ್ಕೆ ಹಬ್ಬ ಮಾಡೋದು ಲಕ್ಷ್ಮಿ ಮನೆಗೆ ಬರಲಿ ಅಂತ ಕಣಪ್ಪ. ಲಕ್ಷ್ಮಿ ಪೂಜಿಸಿ ಮನೆಗೆ ಲಕ್ಷ್ಮಿ ಬರಂಗಾಗ್ಲಿ ಅಂತ. ಇಲ್ಲಿ ಹಣ್ಣುಗಳೆಲ್ಲ ದಾಳಿಂಬೆ ಹಣ್ಣು, ದ್ರಾಕ್ಷಿ, ಸೇಬು, ಪೈನಾಪಲ್ಲು, ಮೋಸಂಬೆ. ಆ ಕಡೆ ಸ್ವೀಟು 1 kg ನಾನೇ ತಂದಿದ್ದು. ಈ ಕಡೆ ಅಪ್ಪಾಯ ಎಲ್ಲ ಇವತ್ತು 12 ಗಂಟೆ ಆಯ್ತದೆ ಅನ್ಸುತ್ತೆ. ಲಕ್ಷ್ಮಿ ಕೂರಿಸ್ತಿರೋದು ಬೆಳ್ಳಿ ಮೊಕಡೆಲ್ಲ ತಗೊಂಡಿರೋದು ನಮ್ಮಮ್ಮ.
ಅವಾಗಲೇ ಅನ್ಕೊಳ್ರಿ ನಾನು ಇನ್ನೂ ವ್ಲಾಗ್ಸ್ ಎಲ್ಲ ಸ್ಟಾರ್ಟ್ ಮಾಡಿರಲ್ಲ ಆ ಟೈಮಲ್ಲಿ ಅಭಯ ಅದಕ್ಕೆ ಅಪ್ಪ ಅದಕ್ಕೆ ಅಪ್ಪಾಯ ಅಂದೆ. ಅಭಯ 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 ಇನ್ನೂ ಲೈಟ್ ಯಾವುದು ಅಂತ ಗೊತ್ತಾಗಿಲ್ವಪ್ಪ ನಿಂಗೆ? ಇಲ್ಲ ನಿನ್ನಷ್ಟು ಗೊತ್ತಾಗಲ್ಲ ಕಣ್ಬಿಡಪ್ಪ. ಯಾಕಪ್ಪ ಅಪ್ಪ ಯಾಕೆ ಹಿಂಗೆ ನೀನು ಕೋಪ ಜಾಸ್ತಿ? ನಾನು ಯಾವ ಪಾಪನೂ ಜಾಸ್ತಿ ನಂಗೆ ನಡವಳಿಕೆಯಿಂದ ನಂಗೆ ನಡ್ಕೊಳ್ಳೋದು ಅಷ್ಟೇ. ನಾವು ಅಟ್ಟಿವ್ರು ಸರಿ ಇಲ್ಲ ಅಲ್ಲಪ್ಪ, ನಿಂಗೆ ಬೀಚ್ ಹೊಡಿಸ್ತೀವಿ ನಾನು ಅಮ್ಮ ಅಣ್ಣ 3 ಜನವೇ. ಅದು ನೀನ್ ಅಜ್ಜೆ ಅಂದ್ ಮಾತು. ನಿಜ ಕಣೆ ತಾನೆ. ನೀನೇನು ನನ್ ಚಲಿಸಲ್ಲ ಬಿಡಪ್ಪ, ನೀನ್ ಈ ಕಾಲದ ಹುಡುಗ, ಹಾ ನೀನು ಪ್ರಜ್ಞೆವಂತ ಅಂತ ತಿಳ್ಕೊಂಡಿವ್ನಿ. ಬಟ್ ಆದ್ರೂ ನಾನೇ ಸಿಕ್ಕ ಕ್ವಾಟ್ಲೆಗಳು ಏನು ಕ್ವಾಟ್ಲೆ ಏನು ಕೊಡಲ್ಲ. ನೀನ್ ಬರೋದು ಅಪ್ಪ ದಿವಸಕ್ಕೆ 2 ಸತಿ ಎಲ್ಲ ಉಚ್ತಿಯಲ್ಲ, ಯಾಕೆ ಹೇಳಿ? ನೀನ್ ಯಾರು ನೋಡ್ಬೇಕಿದ್ದು 2 ಸತಿ ಎಲ್ಲ ಉಚ್ತಿಯಲ್ಲ? ಯಾರಾದ್ರೂ ಅಲ್ಲೂ ಜಗ್ದ ಯಾರಾದ್ರೂ ನೋಡ್ಬೇಕು ಅಂತಲ್ಲ, ಕ್ಲೀನಿಂಗ್ ಇಂಪಾರ್ಟೆಂಟ್ ಕಣಪ್ಪ. ಮುಖ ತೊಳೆಯೋದು, ಕೈ ಕಾಲು ತೊಳೆಯೋದು. ದಿವಸಕ್ಕೆ ಎಷ್ಟು ಸತಿ ಸ್ನಾನ ಮಾಡ್ತೀಯ ಹಂಗಾರೆ? ದಿಸಕ್ಕ ಎಷ್ಟ್ ಸತಿ ಸ್ನಾನ ಮಾಡ್ತೀನಿ ಅಂತ ಹೇಳೋದು ನೀನ್ ಅಜ್ಞಾನ. ನನ್ ಮನೇಲೆ ದಿನ ಹೊತ್ತಂತೆ ತಗೊಂಡು ದಿನ ಸ್ನಾನ ಮಾಡಕತ್ತ. ಮತ್ತೆ ವಾರಕ್ಕೆ 2 ಸತಿ ಮಾಡೋದ? ವಾರಕ್ಕೆ 3 ಸತಿ, ದಿನಕ್ಕೆ 2 ದಿನಕ್ಕೆ ಒಂದ್ಸತಿ ಮಾಡ್ತೀನಿ ಕಣ. 2 ದಿವಸಕ್ಕೆ 1 ಸತಿ. ಸ್ನಾನ ಎಷ್ಟು ಬೆಟರು. ವಾರಕ್ಕೆ 1 ಸತಿ ಮಾಡ್ತಿದ್ದೆ ಮುಂಚೆ, ಇವಾಗ 2 ದಿವಸಕ್ಕಾರ ಮಾಡ್ತೀನಿ. 2-3 ದಿವಸಕ್ಕೆ 1 ಸತಿ ಯಾರ ಮಾಡ್ತೀನಿ. ನಮ್ ದೊಡ್ಡಪ್ಪ ರಟ್ಲಿ ಹೆಂಗದೆ ನೋಡೋ ಬನ್ನಿ ಪ್ರಿಪ್ರೇಷನ್ನು. ಬ್ರೋ ನಿಮ್ಮನೆಗೆ ಲಕ್ಷ್ಮಿ ಕೂರಿಸಲ್ವಾ? ನಿಮ್ಮಲ್ಲಿ ಲಕ್ಷ್ಮಿ ಇಲ್ಲೇ ಐತಲ್ಲ. ಇದು ಮಹಾಲಕ್ಷ್ಮಿ ಮನೆಗೆ. ನಮ್ಮ ರಘುಣವ್ರ ಮನೆಗೆ ಹೆಂಗ್ ಗೊತ್ತು ಮೀನ್ಸ್ ನಮ್ಮ ರಘುಣನ್ ಬಾಳಲ್ಲಿ ಲಕ್ಷ್ಮಿನೇ ಇಲ್ವೋ ಗೊತ್ತಿಲ್ಲ, ಬಟ್ ನನ್ನ ಬಾಳಲ್ಲಿ ನಮ್ ಜ್ಞಾನವೇ ಲಕ್ಷ್ಮಿ. ದೇವ್ರ ಹೆಸರು ಅಲ್ವಾ? ದೇವ್ರ ಹೆಸರು ಅವನಿಗೆ ರಾಘವ. ಹಾ ಕರೆ ಹೆಸರು ರಾಯ್. ರಾಯ್ ಇವನ ಹೆಸರು ರಾಘವಾಲ. ಇದ್ಮೇಲಿಂದ ರಾಯ್ ಅಂತ ಕಮೆಂಟ್ ಮಾಡಿ. ಹೆಂಗ್ ಅವ್ನ್ ಗೊತ್ತಾಗ ಗತ್ತು ಹುಡುಗ. ಹಾಗೆ ನಿಂಗೆ ಯಾವ ಹೆಸರು ಕರೆಯಕ್ಕೆ ಇಷ್ಟ? ರಾಯ್ ಅಂತಾನೆ. ರಾಯ್ ಅಂತಾನಿಯಾ? ರಾಯ್ ಅಂತಾನಿಯಾ? ಬಟ್ ಆದ್ರೆ ರಾಘವ ಅಂತ ಸ್ಕೂಲ್ಗೆ ಇದಕ್ಕೆ ಅದೆಲ್ಲ ರಾಯ್ ಇದ್ ರಾಘವ ಅಂತ ರಾಯ್ ಅಂತ ಕರೆಯೋದು. ರಾಯ್ ಅಂತಾನೆ ಕಟ್ಟಿರೋದು. ನಮ್ ಸ್ಕೂಲಲ್ಲಿ ಒಬ್ರು ಮಹಾಲಕ್ಷ್ಮಿ ಅಂತ. ನಾಳಿದ್ದು ಪೂಜೆ ಅದಲ್ಲ. ಆಗ ಹೆಂಗೆ ಪೂಜೆ ಎಲ್ಲ ಜಾಸ್ತಿ ಗ್ರ್ಯಾಂಡ್ ಆಗಿ ಮಾಡಲ್ಲ ಇಚ್ಚಿದೆ? ಸತ್ಯನಾರಾಯಣ ಪೂಜೆ ಅದಲ್ಲ, ಅದೇ ಎತ್ತಾಗೆಲ್ಲ ಹಿಂಸೆ ಆಯ್ತದಲ್ಲ ಅಂದ್ಬಿಟ್ಟು ಸಿಂಪಲ್ ಗೈಸ್. ನಮ್ದು ಅಕ್ಕವ್ರ ಮನೇಲಿ ಸಿಂಪಲ್ ಗೈಸ್. ಇವಾಗ ನಮ್ ಸಿಸಿನ್ ಫೇಸ್ ರಿವೀಲ್ ಮಾಡ್ತೀನಿ. ಶಾಸ್ತ್ರ ಎಲ್ಲ ಬೇಡ ಇನ್ನೂ ಬೇಡವಾಕ? ಮತ್ತೆ ಇನ್ನೇವಾಗ ಮಾಡೋದು? ನಾಳಿದ್ದು ಕೊಟ್ಟು ಶಾಸ್ತ್ರ ಎಲ್ಲ ಅದಲ್ಲ. ಎಷ್ಟು? 1 ವರ್ಷಕ್ಕೆ ರಿವೀಲ್ ಮಾಡೋದ? ಎಸ್ ಪಾಪು ಫೇಸ್ ರಿವೀಲ್ ಮಾಡೋದು 1 ವರ್ಷಕ್ಕಂತೆ. 1 ವರ್ಷಕ್ಕೆ ರಿವೀಲ್ ಮಾಡೋದ? ಇನ್ನು 3 ತಿಂಗಳು ಹಂಗಾರೆ. 3 ತಿಂಗಳ ಗಂಟೆ ಬ್ಲರ್ರೇ ಪಾಪು. ತೊಟ್ಲು ಶಾಸ್ತ್ರ ಅದಲ್ಲ ನಾಳಿದ್ದು ತೊಟ್ಲು ಶಾಸ್ತ್ರ. ಎಸ್ ನಾಳಿದ್ದು ನಮ್ಮ ಸಿಸ್ಸಿಂಗೆ ತೊಟ್ಲು ಶಾಸ್ತ್ರ, ಸತ್ಯನಾರಾಯಣ ಪೂಜೆ ಎಲ್ಲ. ಎಸ್ ಪಾಪು ಫೇಸ್ ರಿವೀಲ್ ಆಗೋದು 1 ವರ್ಷಕ್ಕೆ. ನಮ್ಮ ರಾಘವನ್ ಫೇಸ್ ರಿವೀಲು ಗೈಸ್. ಗೋಟ್ ಅಡಿಕೆ ತಗೋಬಾ ಅಂತ ನಮ್ಮಮ್ಮ ಕಾಸು ಕೊಟ್ಟಿದ್ರೆ, ಇದು ಪೆದ್ದ ಮುದವಿ ಹೋಗಿ ಎಂತ ಅಡಿಕೆ ತಗೊಂಡಿದ್ದು? ನುಚ್ಚಡ್ಕೆ ತಗೊಂಬಂದ. ಗೋಟ್ ಅಡಿಕೆ ತಗೊಬರ್ಬೇಕು. ಗೋಟ್ ಅಡಿಕೆನೋ ಗೋತರ್ಕೆ. ಆಮೇಲೆ ನಿಂಗೇನ್ ಬೇಕು ಮಗಳು ಇವಾಗ? ಮೆಹಂದಿ ಬೇಕಾ? ಮೆಹಂದಿ ಬಾ. ಕತ್ತೆ ಮೆಹಂದಿ. ನಿಂಗೆ ರಾಘವ ಅಂದ್ರೆ ಇಷ್ಟ ಇಲ್ಲ? ಬಟ್ ಆದ್ರೆ ಹೊಟ್ಟೆ ಕಿಚ್ಚ ನಿಂಗೆ. ಹೊಟ್ಟೆ ಕಿಚ್ಚು ಪಟ್ರೆ ಏನು ತಪ್ಪಿಲ್ಲ ಚಿನ್ನು. ಅದು ನಿಂಗೆ ನಿಮ್ಮ ಅಪ್ಪ ಅಮ್ಮ ಜಾಸ್ತಿ ಇಷ್ಟಪಡ್ಬೇಕು ಅಂತ ನಿಂಗೆ ಇಷ್ಟ ಅಲ್ವಾ? ನಂಗೂ ಇವಾಗ ನಮ್ಮ ಅಪ್ಪ ಅಮ್ಮ ಏನಾದ್ರು ಶಶಾಂಕನ್ ಜಾಸ್ತಿ ಇಷ್ಟಪಟ್ಬಿಟ್ರೆ ನಂಗೂ ಬೇಜಾರಾಯ್ತ. ನಿಂಗೂ ಹಂಗೆ ಬೇಜಾರಾ? ಹಾಂ ಬೇಜಾರಿಲ್ಲ? మరి ರಾಘವನ್ನೇ ಜಾಸ್ತಿ ಇಷ್ಟಪಡ್ಲಾ? ಲೇ ಮಾತಾಡು. ಮೆಹಂದಿ ಬೇಕಾ ಬೇಡವಾ? ಸರಿ ಬೇಡ ಹೋಗಿ. ನೀನು ಜಾಸ್ತಿ ಹೆವಿ ಎಗ್ರಾಡ್ತಾವಳೆ ಹಂಗೆ ಮಗಳು. ಕ್ಯಾಮ್ರಾ ಐತೆ ಅಂತನಾ? ಕ್ಯಾಮ್ರಾ ಐತೆ ಅಂತನ ಮಾತಾಡಲ್ಲ? ಡೌರಾಣಿ ಸುಳ್ಳು. ಕ್ಯಾಮ್ರಾ ಇದ್ದಾಗ ಹೊಸ ಡವ್ ಮಾಡ್ತಾಳೆ, ಬೇಕು ಅಂತಾನೆ. ಮಾತಾಡಬಾರ್ದು ಅಂತಾನೆ ಮಾತಾಡಲ್ಲ. ಇನ್ನು ಬೇರೆ ಟೈಮಲ್ಲೆಲ್ಲ ಸಿಡಿತಾಳೆ. ಎದುರುಗ್ಬಿಟ್ಟಿದೆ. ಏನು ಪುಟ್ಟಿಂಗಮ್ಮ? ನೀರೇ ಬತ್ತೇ ಇಲ್ಲ. ನಾವು ಒತ್ತೀನಿ ನೋಡ್ರಿ. 5 ನಿಮಿಷ ಬರ್ತೀವಿ. ಈಗ ಗಾರ ಹಾಕ್ಬಿಡಿದಾಗ ಏನೋ ಬದಲ ಅನ್ಸುತ್ತೆ. ಒಳಗೆ ಸೇರಿಸಿ ಗಾರ ಹಾಕ್ಬಿಟ್ಟಿದಾರ ಅಂತ. ಮೆಹಂದಿ ಪುಳಿಯೋಗರೆ ಪ್ಯಾಕೆಟ್ ಒಂದು ಗಿಫ್ಟ್ ತೆಗಿಸ್ಕೊಂಡು. ಹಬ್ಬ ನಾಳೆ ಹಬ್ಬಕ್ಕ ನನ್ನ ತಮ್ಮ ಗಿಫ್ಟ್ ಕೊಡಕ್ಕೆ. ನಿನ್ ತಮ್ಮ ಗಿಫ್ಟ್ ಕೊಡ್ತೀಯಾ? ಗಿಫ್ಟ್ ಕೊಡ್ತೀನಿ ನಾಳೆ ಹಬ್ಬ ಅಲ್ವಾ? ಹಂಗೆ ಆಂಧ್ರಲ್ವಾ ಹಬ್ಬ ಅದು, ಅದಕ್ಕೆ ಹಂಗೆ ಗಿಫ್ಟ್ ಕೊಡಕ್ಕೆ. ನಮ್ಮ ತಮ್ಮಂಗೆ ಗಿಫ್ಟ್ ತಗೊಂಡಿರೋದು ಅದಕ್ಕೆ ನಾನು ಮೆಹಂದಿ ನೋಡಮ್ಮ ಇರು. ನೋಡ್ತೀನಿ ಇರು. ನೀನೇ ಮಾಡಿಕೊಂಡೆ ನಿನ್ ತಮ್ಮಂಗೆ ಕೊಡಿಯಾ? ಮರ್ತ್ಬಿಟ್ಟು ಗೈಸ್ ನಮ್ಮಮ್ಮ ಹಾಲು ಥರ ಕೇಳಿ ಮರ್ತೇ ಬಿಟ್ಟವನಿ. ಏನಾಯ್ತೈತೆ ನನಗೆ ಅಲ್ಲಿ ನೋಡಿದ್ರೆ ಬೈಕ್ನೇ ಬಿಟ್ಬಿಟ್ಟು ಬಂದ ನೀವು. ಗೈಸ್ ಈ ಜ್ಞಾನವಿ ಮೆಹಂದಿ ತಗೊಟ್ರೆ ಬೇಡ ಅಂತಿದ್ದಾಳ. ಗ್ರೀನ್ ಕಲರ್ ಇರುತ್ತಲ್ಲ ಮೂವ ತಾಯಿ ಆಯ್ತು ಬಾ ನಮ್ಮವ್ವ. ಗೈಸ್ ಇದು ವಾಪಸ್ ಬಿಡ್ತಿರ್ಗ ಬೇರೆ ಮೆಹಂದಿ ತಗೋಬೇಕು. ಇದು ಕೆಮಿಕಲ್ ಅಂತ. ಏನೋ ನಿನ್ನ ಅತ್ತೆ ಮದುವೆ ಮಾಡಿಕೊಂಡು ಬೇಡ
ಯಾರಿಗೆ ಮಾತು ಹೇಳಿದ್ದು ನಿಂಗೆ? ಯಾರು ಹೇಳ್ಕೊಟ್ಟಿದ್ದು? ನೀನು ಎಡ್ತಿ ಮದುವೆ ಮಾಡಿಕೋ, ನಂಗೆ ಬೇಡ ಅಂತವಳೆ. ಕಿತ್ತೋದವಳು. ಅತ್ತೆ ಮಿಲ್ಕ್ ಕೊಡಿ. ಏನ್ ಗುರು ಸಮಾಚಾರ? ಸಬಕ ನಮಸ್ಕಾರ. ನಮ್ಮ ಸೌಂದರ್ಯ ಹುಡುಗ ಮೆಹಂದಿ ತಗೊಡು ಗುರು. ಯಾವ್ದೋ ಬೇರೆ ಮೆಹಂದಿ ತಗೊಟ್ರೆ ನೀನ್ ಎಡ್ತಿ ಕೊಡು ಮೆಹಂದಿ ಇದ್ ನಂಗೆ ಬೇಡ ಅಂತ ಹೇಳಿ ಗುರು. ಅಮ್ಮ ಯಾರೋಳು ಏನ್ ಬುದ್ಧಿ ಕಲ್ಸಿದ್ಯಾ ಗುರು ನೀನು? ಸೌಂದರ್ಯ ರಾಣಿ ಕಣ. ಸೌಂದರ್ಯ ರಾಣಿ. ಏಯ್ ಕೂತ್ಕೋ ಸುಮ್ನೆ. ಇಲ್ಲ ಮೆಹಂದಿ ತೆಗಿಸ್ಕೊಳ್ಳೋ ಗಂಟೆ ಇದು ನೋಡ್ತೇವೆ. ಮತ್ತೆ ಹೆಂಗ ಮಾತಾಡಲ್ಲ ಹೋಗು. ಏಂತಕ್ಕೆ ಫೋನ್ ಹಾಕ್ತಿದ್ದೆ. ಫೋನ್ ಹಾಕಲ್ಲ ಸುಮ್ಮನೆ ಮಾಡ್ತಿರೋದೇ ಅದಕ್ಕಾಗಿ ಅವನು. ಏನಂತ ಹಿಂಗಾಡ್ತೀಯ? ಏನು ನಮ್ ಶಿಶಿ ನಾಟಕ ಸಾಮಾನುಗಳಿವೆಲ್ಲ ಅಕ್ಕ. ಓದು ಓದ ಇಂಟ್ರೆಸ್ಟ್ ಹೊಂಟಾಗದಲ್ಲ ಅವ್ನಿಗೆ. ಎಲ್ಲೋ ಓದ್ದಾನು. ಏನು ಹೊಂಟಾಗಿದ್ದು? ಓದ ಇಂಟ್ರೆಸ್ಟ್ ಹೊಂಟಾಗದ. ಹುಡುಗಿರ್ ಕಡೆ ಗುರು. ಇಲ್ಲ ಗುರು, ಇನ್ನು 2 ವರ್ಷ ಅಷ್ಟೇ ಅಕ್ಕ. 2 ವರ್ಷದಲ್ಲಿ ಫುಲ್ ಕ್ಲಿಯರ್ ಸಂಪಾದನೆ ಮಾಡಕ್ಕಾಗಲ್ಲ. ಇದ್ ಬೇಕಾದ್ರೆ ಅವಾಗ ಯಾರ ಮಾಡ್ಬೋದು. ಓದು ಫಸ್ಟ್ ಚೆನ್ನಾಗಿ. ಇವಾಗ ಕಾಲೇಜ್ ರಜಾ ಕಣಕ. ಕಣತೆ ಓದ್ತೀನಿ ನಿಮ್ಗೋಸ್ಕರ. ನಿಮ್ ತಾತ ನಿಮ್ಮ ಅಮ್ಮ ಓದಿಸ್ತಿಲ್ಲ. ಯಾಕೆ? ನೀವ್ ಯಾರೋ ಓದಿಸಿದ್ರ? ಹೋಗು. ಓದಿಸಿದ್ರೆ ಇಂಜಿನಿಯರ್ ಆಗಿ ಡಾಕ್ಟರ್ ಆಗ ಏನಾರ ಅಕ್ಕ. ಒಂಚೂರು ಮಿಲ್ಕ್ ಕೊಡಿ ಅಕ್ಕ. ನಮ್ ಫ್ರೀ ಹಾಲು ಗೈಸ್ ನಮ್ಮ ಮನೆಗೆ ಇವ್ರ ಮನೆಯಿಂದ. ನಮ್ಮ ಮನೇಲಿ ಹೆಣ್ಣು ಕೊಟ್ಟಿಲ್ವ ಇಲ್ಲಿಗೆ? ಧರ್ಮ ಕೊಟ್ಟಿಲ್ಲ. ನಮ್ಮ ಅತ್ತೆ ಕೊಟ್ಟಿಲ್ವ ಹೆಣ್ಣಿಗೆ? ನೀನು ಬೇರೆ ಇಂದ ಬಂದಿರೋದು. ನೀನು ನಮ್ಮನೆ. ನೀನು ನಮ್ಮ ಅಕ್ಕ. ಇಲ್ಲ ಕಣಕ, ನೀನು ನಮ್ಮನೆ ಎಣ್ಣೆ. ಸರಿ 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 ಕೊಡು. ಸುಡುತ್ತೆ ಅಂತ ಈಗ ಕಾಯಿಸಿದ ಹಾಲು ಸ್ವಲ್ಪನೇ ಕೊಡಗೆ. ನಮ್ಮ ಅಪ್ಪ ಒಬ್ರು ಕುಡಿಯೋದು. ಸ್ಕೂಟ್ರ್ ಎಲ್ಲಿ ಹೇಳು? ಸ್ಕೂಟ್ರ್ ಎಲ್ಲೋ ಪುಟ್ರಾಜಮ್ಮ ಅಂಗಡಿತ ನಿಲ್ಸ್ಬಿಟ್ಟು ಬಂದ್ಬಿಟ್ಟಿರೋದು. ಅದಕ್ಕೆ ಏನಂದ ಹೇಳು ಸಸಂಕು? ಏನಂದ? ಬರ್ಲಿ ತಕೋ ಹಂಗೆ ಅಂದ. ಅಮ್ಮ ಇಬ್ರು ಕಾಮಿಡಿ ಮಾಡ್ತಾರೆ. ನಾನು ಮೋಸ್ಟ್ಲಿ ಇವತ್ತು ರಿವೀಲ್ ಮಾಡ್ಬೋದೇನೋ ಅಂತ ಅನ್ಕೊಂಡು ಬಂದು, ಬಟ್ ನಮ್ಮ ಅಕ್ಕಂಗೆ ಇಷ್ಟ ಇರಲಿಲ್ಲ. ಅವ್ರಿಗೆ ಇಷ್ಟ ಇಲ್ಲ ಅಂದರೆ ನಾವು ಮಾಡೋಕ್ಕಾಗಲ್ಲ. ಸೊ 1 ವರ್ಷ ಇನ್ನು 3 ತಿಂಗಳು ವೆಯ್ಟ್ ಮಾಡಬೇಕು. ನೀವು ಕಮೆಂಟ್ ಹಾಕಿ, ನಮ್ಮ ಅಕ್ಕ ನಮ್ಮ ಅಣ್ಣ ಏನಾದ್ರು ಓಕೆ ಕಮೆಂಟ್ ಎಲ್ಲ ನೋಡಿ ರಿವೀಲ್ ಮಾಡು ಅಂತಂದರೆ ಮಾಡ್ತೀನಿ. ಇಲ್ಲಾಂದರೆ ಇಲ್ಲಾಂದರೆ 1 ವರ್ಷ ಆದಮೇಲೆ ಸಾರಿ ದಯವಿಟ್ಟು ಕ್ಷಮಿಸಿ. ರಿವೀಲ್ ಮಾಡ್ತೀನಿ ಅಂತೇಳಿ ರಿವೀಲ್ ಮಾಡೋಕ್ಕಾಗಿಲ್ಲ. ದಯವಿಟ್ಟು ಕ್ಷಮಿಸಿ. ಸಾರಿ. ಎಸ್ ನಮ್ಮಮ್ಮ ಫೋನ್ ಮಾಡಿಬಿಟ್ಟು ಲಕ್ಷ್ಮಿ ಬಂದು ಮಾತಾಡ್ತೇವೆ ನಮ್ಮ ಮನೆಗೆ ಬಾ ಅಂತ ಅದೇ. ಯಾವ ಲಕ್ಷ್ಮಿಯಪ್ಪ? ಮಾ ಎಂತ ಲಕ್ಷ್ಮಿಯ? ಬದಿತ್ರ ಮಟ್ಟಿಗೆ ಈಗ ನಿಜ. ಹೋಗು ಈಗ ಇನ್ನೊಂದು ನಿಮಿಷ ಕೇಳಿ ನಿಮ್ಮ ಅಪ್ಪನಿಗೆ ಅಲ್ಲಿ ಹೇಳ್ತಾ ಇಲ್ವಾ ನೀವು? ನಾನು ಯಾರು ಬೇರೆಯವ್ರು ಬಂದವ್ರೆ ಯಾರೋ ಅಂತ ಅಂದ್ಬಿಟ್ಟು ಅಂದರೆ ನಮ್ಮ ಅಮ್ಮನವರು ಪ್ರ್ಯಾಂಕ್ ಮಾಡಿರೋದು ನನಗೆ ಊಟಕ್ಕೆ ಬರಲಿ ಅಂದ್ಬಿಟ್ಟು ಬೇಗ ಇಳಿಸಿದ್ನ ಸಾಂಬಾರು ಒಳಗೆ ಆಗ್ತದೆ ನಮ್ಮಮ್ಮ. ಇಳಿಸಿ ಇವಾಗ ತಲೆಗೆ ಎಣ್ಣೆ. ತಂಪೈದಾದೆ ಅನ್ಕೊಳ್ಳಿ. ತಲೆಗೆ ಎಣ್ಣೆ ಆಗಿದೆ. ನಮ್ಮ ಅಣ್ಣ ಹೊಸಿ ಡುಮ್ಕ್ ಆಗೋನಲ್ಲ, ಅದಕ್ಕೆ ತಿನ್ಬಿಟ್ಟು ಹೆಂಗೆ ವಾಕಿಂಗ್ ಮಾಡ್ತಿದ್ದಾರೆ ನೋಡಿ. ಮತ್ತೆ ಇವತ್ತು ನೋಡೋಣ ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ಎಷ್ಟ ಆಗುತ್ತೆ ಅನ್ಕೋತೀನಿ. ಫೇಸ್ ತೋರಿಸ್ತೀನಿ ಅಂತೇಳಿ ತೋರ್ಸೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮಿಸಿ. ನೆಕ್ಸ್ಟು ನೋಡುವ ಹೆಂಗಾಯ್ತದೆ ಅಂತ ಅಂದ್ಬಿಟ್ಟು. ಮತ್ತು ವಿಜಿ ಇವತ್ತು ವ್ಲಾಗಲ್ಲಿ ಕಂಡೇ ಇಲ್ಲ. ಅವ್ನು ಫೋನ್ ಮಾಡಿದ್ದೆ ಮಧ್ಯಾಹ್ನ ನಂಗೆ ಫೋನ್ ಮಾಡಿದಾಗ ನಾನು ಜಿಮ್ಮಿಂದ ಬರೋದೇ ಮಧ್ಯಾಹ್ನ ಆಗಿತ್ತು. ಅದಕ್ಕೆ ಮಧ್ಯಾಹ್ನ ಫೋನ್ ಮಾಡಿದ್ದು. ಅವ್ರ ಅಮ್ಮನ ಜೊತೆ ಅವ್ರ ತಾಯಿ ಜೊತೆ HD ಕೋಟೆಗೇನೋ ಹೋಗಿದ್ದಂತೆ, ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಇವತ್ತು ವಿಜಿ ವ್ಲಾಗಲ್ಲಿ ಬಂದಿಲ್ಲ. ಅಷ್ಟೇ. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಇರಲಿ. ಲವ್ ಜಾಸ್ತಿ. ಮತ್ತು ಅಪ್ಪ ಜೋಡನ್ನ ವೀಡಿಯೋದಲ್ಲಿ ತೋರಿಸಿ ಅಂತ ಹೇಳ್ತಿದ್ರೆ, ಸೊ ಅದಕ್ಕೆ ವಿಡಿಯೋದಲ್ಲಿ ನಾಳೆ ಕ್ಲಾರಿಟಿ ಕೊಡ್ತೀನಿ. ನಿಮ್ಮಿಂದ ನಾವು ಲವ್ ಜಾಸ್ತಿ. ಟಪ್ಪ ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ.